ವೆಲ್ಕಮ್ ಬ್ಯಾಕ್ ಗೈಸ್. ಪೈಥಾನ್ ಇನ್ ಕನ್ನಡ ಕೋರ್ಸಿನ ಸೆವೆಂತ್ ಪಾರ್ಟ್ ಇದು. 7 ಅನ್ನೋ ನಂಬರ್ ನನಗೆ ತುಂಬಾ ಸ್ಪೆಷಲ್ ಆಯ್ತಾ, ಯಾಕಂದ್ರೆ ಸ್ಕ್ರೀನ್ ಮೇಲೆ ನೋಡ್ತಿರಲ್ಲ. ಸೊ ಇದೇ ನನ್ನ ಡೇಟ್ ಆಫ್ ಬರ್ತ್. ಸೊ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಇದೆ. ಇವಾಗ ವಿಡಿಯೋನ ಪಾಸ್ ಮಾಡಿಬಿಟ್ಟು 6 ವಿಡಿಯೋಸ್ ಏನು ನೋಡಿದ್ರಲ್ಲ, ಲೈಕ್ 6 ಪಾರ್ಟ್ಸ್ ಏನು ನೋಡಿದೀರಾ, ಇದರಲ್ಲಿ ನಿಮಗೆ ಏನು ಅನಿಸ್ತು, ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟ್ ಸೆಕ್ಷನ್ ಇವಾಗಲೇ ಹಾಕ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋದಾದ್ರೆ, ಸೊ ನನ್ನ ಡೇಟ್ ಆಫ್ ಬರ್ತ್ June 7, 2002. ಒಂದು ಕೋಇನ್ಸಿಡೆನ್ಸ್ ಏನಪ್ಪಾ ಅಂದ್ರೆ, ಇವತ್ತು ಅಂದ್ರೆ ಈ ವಿಡಿಯೋ ರಿಲೀಸ್ ಆಗಿದೆ ನೋಡಿ, ಇವತ್ತು ಯಾವತ್ತು, ಲೈಕ್ 27th ಸೆಪ್ಟೆಂಬರ್ ಅಲ್ವಾ. ಸೊ 27th ಸೆಪ್ಟೆಂಬರ್ ನನ್ನ ತಮ್ಮ ಅಂದ್ರೆ ದರ್ಶನ್, ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಎಷ್ಟೊಂದು ಜನಕ್ಕೆ. ಸೊ ದರ್ಶನ್ ಡೇಟ್ ಆಫ್ ಬರ್ತ್. ಓ ಇದೇನಪ್ಪ ಇವನು ಡೇಟ್ ಆಫ್ ಬರ್ತ್ ಮೇಲೆ ಡೇಟ್ ಆಫ್ ಬರ್ತ್ ಹೇಳ್ತೇನೆ, ನಾನು ಹೆಂಗ್ ನೆನ್ಪಿಟ್ಕೊಳ್ಳಿ ಅಂತ ನೀವು ಅನ್ಕೋತಾ ಇರ್ಬೋದು. ಸೊ ಬೇಸಿಕಲಿ ನೀವು ಒಂದು ಡೇಟ್ ಆಫ್ ಬರ್ತ್ ನೋಡಿದ್ರೆ, ನಿಮಗೆ ತುಂಬಾ ಬೇಕಾಗಿರೋರ ಡೇಟ್ ಆಫ್ ಬರ್ತ್ ನೋಡಿದ್ರೆ, ನೀವು ಅದನ್ನ ಬ್ರೈನಲ್ಲಿ ಹೇಗೆ ಮ್ಯಾಪ್ ಮಾಡ್ಕೊ ಇಟ್ಕೋತೀರಾ. ಈಗ ನಾನು ಹೋಗೋದಾದ್ರೆ, ಫಾರ್ ಎಕ್ಸಾಂಪಲ್, ಇವಾಗ ನಂದೇ ಹೇಳ್ದೆ ಅಲ್ವಾ, ಲೈಕ್ ನನ್ನ ತಮ್ಮಂದು ಹೇಳ್ದೆ. ಸೊ ಇವಾಗ ಚಂದನ್ ಅಂತ ನಿಮಗೆ ಗೊತ್ತು. ಓಕೆ, ಸೊ ಚಂದನ್ ಅಂತ ತಗೋಣ. ಸೊ ಚಂದನ್ ಅಂತ ಅನ್ಕೊಂಡ ತಕ್ಷಣ ನಿಮಗೆ ಒಂದು ಬ್ರೈನಲ್ಲಿ ಒಂದು ಇಮೇಜ್ ಬರುತ್ತೆ ಅಲ್ಲ, ಓ ಚಂದನ್ ಹಿಂಗೆ ಕಾಣಿಸ್ತಾನೆ, ಹಿಂಗಿರ್ತಾನೆ. ಸೊ ಹಂಗೆ ಅನ್ಕೊಂಡ ತಕ್ಷಣ ಒಂದು ಬರ್ಡೇನ ನೀವು ಸರ್ಚ್ ಮಾಡಬೇಕು. ಅಂದರೆ ಬರ್ಡೇನ ನಿಮ್ಮ ಬ್ರೈನಲ್ಲಿ ಹೇಗೆ ಇಟ್ಕೊಂಡಿರ್ತೀರಾ. ಸೊ ಯಾವಾಗ ಅಂದ್ರೂ, ಲೈಕ್ ಚಂದನ್ ಬರ್ಡೇ 7th June. ಓಕೆ, 7th June. ಅದೇ ರೀತಿ ಈಗ ದರ್ಶನ್ ಹೇಳ್ದೆ. ಸೊ ದರ್ಶನ್ ಬರ್ಡೇ ಯಾವತ್ತು, 27th September. ಅಥವಾ ನಿಮ್ಗೆ ಯಾರದೇ ಒಂದು ಫ್ರೆಂಡ್ದು ಬರ್ಡೇನ ಆ ಡೇಟ್ಗೆ ಅಸೋಸಿಯೇಟ್ ಮಾಡಿರ್ತೀರಾ. ಓಕೆ, ಸೊ ನೀವು ನೆಕ್ಸ್ಟ್ ಟೈಮು ಇವರ ಬರ್ಡೇ ಯಾವಾಗ ಅಂತ ಅನ್ಕೊಂಡಾಗ ನಿಮಗೆ ಈ ಡೇಟ್ ನೆನಪು ಬರುತ್ತೆ ಆಯ್ತಾ. ಇದನ್ನ ಏನಂತಾರೆ, ಈ ಕಡೆ ಇರೋದೆಲ್ಲಾನು ನಾವು ಕೀಸ್ ಅಂತ ಹೇಳ್ತೀವಿ. ಸೊ ಕೀ. ಓಕೆ, ಈ ಕೀನ ನಾನು ಕೊಟ್ರೆ ನನಗೆ ಒಂದು ವ್ಯಾಲ್ಯೂ ಸಿಗುತ್ತೆ. ಸೊ ನಾನು ಚಂದಂದು ಬರ್ಡೇನ ನೆನೆಸ್ಕೊಂಡ್ರೆ, ಓ ಇವನು 7th June ಅಂತ ನೆನಪು ಬರುತ್ತೆ. ಅದೇ ರೀತಿ ಕೀನ ಕೊಟ್ರೆ ನಮಗೆ ವ್ಯಾಲ್ಯೂ ಸಿಗುತ್ತೆ. ಓಕೆನಾ. ಸೊ ಬೇಸಿಕಲಿ ಡಿಕ್ಷನರಿಗೆ, ಲೈಕ್ ಡಿಕ್ಷನರೀಸ್ನ ಕಲಿತಾ ಇರ್ತೀವಿ ಈ ವಿಡಿಯೋದಲ್ಲಿ. ಸೊ ಡಿಕ್ಷನರೀಸ್ಗೆ ಒಂದು ಬೇಸಿಕ್ ಇದು ಆಯ್ತು ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ. ಸೊ ನೀವು ಕೀ ಕೊಟ್ಟರೆ ನಿಮಗೆ ವ್ಯಾಲ್ಯೂ ಸಿಗುತ್ತೆ, ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಕೀ ಆ್ಯಂಡ್ ವ್ಯಾಲ್ಯೂ ಪೇರ್ಸ್ ಇರುತ್ತೆ ಡಿಕ್ಷನರಿಲಿ. ಸೊ ಡಿಕ್ಷನರಿನ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ ನಾನು ಸ್ಟಾರ್ಟ್ ಮಾಡೋಕ್ಕೂ ಮೊದಲು. ಸೊ ನನ್ನ ಸ್ಕ್ರೀನಿಗೆ ತೋರಿಸಿದ್ರೆ ಇಲ್ಲಿ ನೋಡಿ ಇಲ್ಲಿ. ಸೊ ಬರ್ಡೇ ಅನ್ನೋ ಒಂದು ಡಿಕ್ಷನರಿ ಇದೆ. ಸೊ ಡಿಕ್ಷನರಿ ಕ್ರಿಯೇಟ್ ಮಾಡೋದು ಹೇಗೆ ನಾನು ಹೇಳಿದೆ, ಸೆಟ್ಸ್ಗೆ ಏನು ಫ್ಲವರ್ ಬ್ರಾಕೆಟ್ಸ್ ಹಾಕ್ತೀರಾ ಅದೇ ರೀತಿ ಹಾಕ್ತೀರಾ. ಬಟ್ ಇಲ್ಲಿ ಒಂದು ಕೀ ಇರುತ್ತೆ, ಅದಾದ್ಮೇಲೆ ಈ ತರ ಕಾಲನ್ ಅಂತ ಅಂತೀವಿ, ಇದನ್ನ ಹಾಕ್ಬಿಟ್ಟು ನೆಕ್ಸ್ಟ್ ವ್ಯಾಲ್ಯೂನ ಸ್ಪೆಸಿಫೈ ಮಾಡ್ತೀರಾ. ಸೊ ಲಿಸ್ಟ್ ಅಲ್ಲಿ ಹೇಗೆ ಕಾಮ ಹಾಕ್ಬಿಟ್ಟು ನೆಕ್ಸ್ಟ್ ಮಾಡ್ಕೊಂಡು ಹೋಗ್ತಿದ್ರಿ, ಅದೇ ರೀತಿ ಕೀ ವ್ಯಾಲ್ಯೂ ಪೇರ್, ಕೀ ವ್ಯಾಲ್ಯೂ ಲೈಕ್ ಕೀ ವ್ಯಾಲ್ಯೂ 1, ಕೀ ವ್ಯಾಲ್ಯೂ 2, ಕೀ ವ್ಯಾಲ್ಯೂ 3 ಹಿಂಗೆ ಹಾಕೊಂಡು ಹೋಗ್ತೀರಾ. ಲೈಕ್ ಇವಾಗ ಅರ್ಥ ಆಗ್ತಿಲ್ಲ ಅಂತ ಗೊತ್ತು, ನಾನು ಮತ್ತೆ ನಿಮಗೆ ಲೈಕ್ ತುಂಬಾ ಬೇಸಿಕ್ಕಿಂದ ಹೇಳ್ತೀನಿ ಇವಾಗ. ಸೊ ಬೇಸಿಕಲಿ ನಿಮ್ಗೆ ತೋರಿಸ್ತಿರೋದು ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಬರ್ಡೇ ಅನ್ನೋ ಒಂದು ಡಿಕ್ಷನರಿ ಒಳಗೆ ಚಂದನ್ ಅನ್ನೋ ಕೀಗೆ ನಾನು 7th June ಅಸೈನ್ ಮಾಡಿದ್ದೀನಿ. ದರ್ಶನ್ ಅನ್ನೋ ಕೀಗೆ 27th September ಅಂಡ್ ವಿರಾಟ್ ಕೊಹ್ಲಿ ಗೊತ್ತಲ್ಲ, ಸೊ 5th November ಅಸೈನ್ ಮಾಡಿದ್ದೀನಿ. ಇದೇ ರೀತಿ ನೀವು ನಿಮ್ಮ ಬ್ರೈನಲ್ಲೂ ಸಹ ಹಂಗೆ ಮ್ಯಾಪಿಂಗ್ ಹಂಗೆ ಇರುತ್ತೆ ಅಂತ ಆನಾಲಜಿನ ಇಟ್ಕೊಳ್ಳಿ ಆಯ್ತಾ. ಸೊ ಇವಾಗ ಇನ್ನೂ ನಿಮಗೆ ಒಂದು ಸಿಂಪಲ್ ಎಕ್ಸಾಂಪಲ್ನ ಕೊಡೋದಾದ್ರೆ, ಸೊ ರಿಯಲ್ ಆಗಿ ಇಂಗ್ಲೀಷಲ್ಲಿ ಡಿಕ್ಷನರಿ ಅಂದ್ರೆ ಏನಪ್ಪ. ಸೊ ಡಿಕ್ಷನರಿ ಅಂದ್ರೆ ಏನ್ ಮಾಡುತ್ತೆ ಡಿಕ್ಷನರಿ, ಅದೇ ಆಕ್ಸ್ಫರ್ಡ್ ಡಿಕ್ಷನರಿ ಇಟ್ಕೊಂಡಿದ್ವು 8th standard ಎಲ್ಲ ಟೀಚರ್ಸ್ ಫೋರ್ಸ್ ಮಾಡ್ತಿದ್ರು ನೋಡಿ, ಇಲ್ಲಿಂದನೇ ನೀವು ಮೀನಿಂಗ್ ಹುಡುಕ್ಬೇಕು. ಸ್ವಲ್ಪ ಜನ ಅಂತೂ ಡಿಕ್ಷನರೀಸ್ ಓದಿ ದಿನ ಬೆಳಗ್ಗೆ ಎದ್ದು ಡಿಕ್ಷನರೀಸ್ ಅಲ್ಲಿ ಹೊಸ ಹೊಸ ವರ್ಡ್ನ ತಿಳ್ಕೊಳ್ಳಿ ಅಂತ ಹೇಳ್ತಿದ್ರು. ಸೊ ಲೈಕ್ ನಾನು ಅವೆಲ್ಲ ಮಾಡಿಲ್ಲ ಆಯ್ತಾ, ನಿಮ್ಗೆ ಗೊತ್ತಿಲ್ಲ ಏನ್ ಮಾಡಿರ ಅಂತ. ಬಟ್ ಬೇಸಿಕಲಿ ಡಿಕ್ಷನರಿ ಅಂದ್ರೆ ಏನಿತ್ತು ಅದರಲ್ಲಿ, ಇವಾಗ ಒಂದು ವರ್ಡ್ ಇರುತ್ತೆ ಆಯ್ತಾ. ಸೊ ವರ್ಡ್ಗೆ ಆ ವರ್ಡ್ದು ಮೀನಿಂಗ್ ಏನು ಅಂತ ಇತ್ತು. ಓಕೆ, ಅಷ್ಟೇ ತಾನೇ ಬೇಸಿಕ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ವರ್ಡ್, ಸೊ ಈಗ ಏನು ಹ್ಯಾಟ್ ಅಂತ ಅಂದರೆ ಹ್ಯಾಟ್ ಏನು, ಏನೋ ಇಟ್ ಈಸ್ ಬೋನ್ ಲೈಕ್ ಆನ್ ದ ಹೆಡ್, ಏನೇನೋ ಇರ್ತಿತ್ತಲ್ವ, ಅದ್ರ ಮೀನಿಂಗ್ ಇರ್ತಿತ್ತು. ಸೊ ವರ್ಡ್ಗೆ ಮೀನಿಂಗು. ಓಕೆ, ಸೊ ಫಸ್ಟ್ ವರ್ಡ್ಗೆ ಇದು ವರ್ಡ್ 1ಗೆ ಮೀನಿಂಗ್ 1 ಇತ್ತು. ಅದೇ ರೀತಿ ವರ್ಡ್ 2ಗೆ ಮೀನಿಂಗ್ 2 ಇತ್ತು. ಹಂಗೆ ವರ್ಡ್ 3ಗೆ ಮೀನಿಂಗ್ 3 ಇತ್ತು. ಹಿಂಗೆ ಎ ಇಂದ ಸ್ಟಾರ್ಟ್ ಆಗಿ ಝೆಡ್ ವರ್ಗೂ ಇತ್ತಲ್ವಾ, ಲೈಕ್ ತುಂಬಾನೇ ಕೀ ವ್ಯಾಲ್ಯೂ ಪೇರ್ಸ್. ಸೊ ಬೇಸಿಕಲಿ ಇಲ್ಲಿ ವರ್ಡ್ ಏನು ಅಂದ್ರೆ, ಈ ವರ್ಡ್ ನಾನು ಇವಾಗ ಇದನ್ನ ಅಳಿಸ್ಕೊಳ್ಳೋಣ. ಸೊ ಬೇಸಿಕಲಿ ಇದು ಕೀ ಆಯ್ತಾ. ನಾನೇನು ಅವಾಗ ಹೇಳಿದೆ ಡಿಕ್ಷನರಿ ಲೈಕ್ ಬರ್ಡ್ ಡೇಸ್ನು ಸ್ಟೋರ್ ಮಾಡ್ತೀವಿ ಅಂತ, ಅದೇ ರೀತಿ ಇಲ್ಲಿ ಕೀ ಮತ್ತೆ ವ್ಯಾಲ್ಯೂ. ಸೊ ಕೀ ಏನಾಗುತ್ತೆ ವರ್ಡ್. ಸೊ ಅಂದ್ರೆ ನೀವು ವರ್ಡ್ ಕೊಟ್ರೆ ಅದ್ರ ಮೀನಿಂಗ್ ಸಿಗುತ್ತೆ, ಕೀ ಕೊಟ್ರೆ ವ್ಯಾಲ್ಯೂ ಸಿಗುತ್ತೆ. ಸೊ ಕೀ ವ್ಯಾಲ್ಯೂ ಇರೋಂಥ ಒಂದು ಡೇಟಾ ಸ್ಟ್ರಕ್ಚರ್, ಲೈಕ್ ಡೇಟಾ ಟೈಪ್ ಏನೋ ಲೈಕ್ ಡಿಕ್ಷನರಿ ಅಂತ ಹೇಳ್ಬೋದು ನಾವು. ಸೊ ಲೈಕ್ ಬೇಸಿಕ್, ನೀವು ಇಂಗ್ಲೀಷಲ್ಲಿ ಏನು ಡಿಕ್ಷನರಿ ಅಂತೀರಾ, ಇದೇ ಕಾನ್ಸೆಪ್ಟ್ ಇಲ್ಲೂ ಸಹ ಯೂಸ್ ಆಗುತ್ತೆ ಆಯ್ತಾ. ಸೊ ನಾನು ನಿಮಗೆ ತುಂಬ ಜಾಸ್ತಿ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ, ಏನಕ್ಕಂದರೆ ನಮ್ಮ ಲಿಸ್ಟ್ಸಲ್ಲಿ ನಮ್ಮ ಅಮ್ಮ ಏನೋ ಕೊಟ್ಟಿದ್ರು ನೋಡಿ,
ಏನ್ ಕೊಟ್ಟಿದ್ರು, ಒಂದು ಟಾಸ್ಕ್ ಕೊಟ್ಟಿದ್ರು ನಮ್ಮಮ್ಮ, ಹಾಲು ತಗೊಂಡ್ ಬಾ, ಟೀ ಪೌಡರ್ ತಗೊಂಡ್ ಬಾ, ಮತ್ತೆ ಶುಗರ್ ತಗೊಂಡ್ ಬಾ ಅಂತ. ಅದೇ ಸ್ಟೋರಿನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಅದನ್ನ ಮಾಡೋಕ್ಕೂ ಮೊದಲು ಈ ಬೇಸಿಕ್ ಅಂಡರ್‌ಸ್ಟ್ಯಾಂಡಿಂಗ್‌ನ ನಾವು ತಿಳ್ಕೊಳ್ಳೋಣ. ಓಕೆ. ಸೊ ಬೇಸಿಕ್ ಆಗಿ ನಿಮಗೆ ಕೀ ವ್ಯಾಲ್ಯೂ ಪೇರ್ ಅಂತ ಗೊತ್ತಾಯ್ತು. ಸೊ ಕೋಡಲ್ಲಿ ಇದನ್ನ ಹೇಗ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಸೊ ಕೋಡ್‌ನ ಸಹ ನಾನು ತೋರಿಸಿದ್ದೆ ಅನ್ಸುತ್ತೆ ನಿಮ್ಗೆ. ಸೊ ನಾನು ಕೋಡ್‌ಗೆ ಹೋಗೋದಾದ್ರೆ ನೋಡಿ ಇಲ್ಲಿ. ಸೊ ಯಾವುದೇ ಒಂದು ಡಿಕ್ಷನರಿನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಲೈಕ್ ಇದು ಎಕ್ಸಾಂಪಲ್ ಆಯ್ತಾ ನಿಮಗೆ ಬರ್ತ್‌ಡೇ ಅನ್ನೋದನ್ನ ಕ್ರಿಯೇಟ್ ಮಾಡಕ್ಕೆ. ಇವಾಗ ರಿಯಲ್ ಡಿಕ್ಷನರಿನೇ ಹಾಕೋಣ. ಮೀನಿಂಗ್ಸ್ ಅನ್ನೋ ಒಂದು ಡಿಕ್ಷನರಿನ ತಗೊಳ್ಳೋಣ. ಸೊ ಮೀನಿಂಗ್ಸ್ ಅಂತ ತಗೋಬಿಟ್ಟು ಇಲ್ಲಿ ಏನು ಫಸ್ಟ್ ನಾವು ಬ್ಯಾಟ್ ಅಂತ ತಗೊಳ್ಳೋಣ. ಸೊ ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ ನೀವು ಒಂದು ಲೈಕ್ ಫ್ಲವರ್ ಬ್ರಾಕೆಟ್ಸ್‌ನ ಹಾಕ್ಬೇಕಾಯ್ತಾ. ಸೊ ನೀವು ಎಂಟರ್ ಏನಕ್ಕೆ ಕೊಟ್ಟೆ ಅಂತ ಕೇಳ್ಬೋದು. ಸೊ ಫ್ಲವರ್ ಬ್ರಾಕೆಟ್ಸ್ ಹಾಕ್ಬಿಟ್ಟು ಇದ್ರೊಳಗೆ ಕೀ ವ್ಯಾಲ್ಯೂ ಪೇರ್ಸ್‌ನ ಕೊಡ್ಬೇಕು. ಈಗ ಸೆಟ್ಟಲ್ಲಿ ಏನ್ ಮಾಡ್ತಿದ್ರಿ, ಸುಮ್ನೆ ಇವಾಗ ಇಲ್ಲೇನೆ ನೀವು ಚಂದನ್ ಅಂತ ತಗೋತಿದ್ರಿ, ನೆಕ್ಸ್ಟ್ ದರ್ಶನ್ ಅಂತ ತಗೋತಿದ್ರಿ. ಓಕೆ. ಸೆಟ್ಟಲ್ಲಿ ಹಿಂಗಿತ್ತು ಅಲ್ವಾ, ಲೈಕ್ ಒಂದೊಂದೇ ಎಲಿಮೆಂಟ್ ಇತ್ತು, ಒಂದೊಂದೇ ಲೈಕ್ ಒಳಗಡೆ ಡೇಟಾ ಇತ್ತು. ಓಕೆ. ಸೊ ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಇದು ಕೀ ವ್ಯಾಲ್ಯೂ ಆಗಿರ್ಬೇಕು. ಒಂದು ಕೀ ಇರಬೇಕು, ಅದಕ್ಕೆ ವ್ಯಾಲ್ಯೂ ಇರಬೇಕು. ಅವೆರಡನ್ನ ಸೆಪರೇಟ್ ಮಾಡೋದು ಕಾಲನ್ ಆಗಿರುತ್ತೆ. ಓಕೆ. ಇದು ಕೀ ವ್ಯಾಲ್ಯೂ ಪೇರ್. ಬಟ್ ಡಿಕ್ಷನರಿಲಿ ಪೇರ್ಸ್ ಇರ್ಬೋದು, ಅಂದ್ರೆ ಮಲ್ಟಿಪಲ್ ಕೀ ವ್ಯಾಲ್ಯೂ ಪೇರ್ ಇರ್ಬೋದು. ಅವಾಗ ಕಾಮ ಹಾಕಿ ಇನ್ನೊಂದು ಕೀ ವ್ಯಾಲ್ಯೂ ಪೇರ್ನ ಕೊಡ್ತೀರಾ. ಅದೇ ರೀತಿ ಇವಾಗ ಮೀನಿಂಗ್ಸ್ ಅನ್ನೋದ್ರಲ್ಲಿ ಏನ್ ಮಾಡೋಣ ನಾವು. ಸೊ ಬ್ಯಾಟ್ ಬ್ಯಾಟ್ ಏನು, ಯೂಸ್ ಟು ಹಿಟ್ ಅಂತ ಹಾಕೋಣ. ಓಕೆ. ಯೂಸ್ ಟು ಹಿಟ್. ನೆಕ್ಸ್ಟ್ ಇದು ಕೀ, ಒಂದು ವರ್ಡ್ಗೆ ಒಂದು ಮೀನಿಂಗ್ ಆಯ್ತು. ಈಗ ಇನ್ನೊಂದು ಮೀನಿಂಗ್ ಹಾಕ್ಬೇಕು. ನೆಕ್ಸ್ಟ್ ಏನು, ಬಾಲ್. ಓಕೆ. ದಿಸ್ ಇಸ್ ಹಿಟ್ ಅಂತ ಹಾಕೋಣ ಸುಮ್ಮನೆ. ಓಕೆ. ಹಿಂಗೆ. ಸೊ ಇವಾಗ ಎರಡು ಮೀನಿಂಗ್ಸ್ನ ನೀವು ಮೀನಿಂಗ್ಸ್ ಅನ್ನೋ ಡಿಕ್ಷನರಿಲಿ ಸ್ಟೋರ್ ಮಾಡಿದ್ದೀರಾ. ರಿಯಲ್ ಡಿಕ್ಷನರಿಲಿ ಸೊ ಲಕ್ಷಾಂತರ ವರ್ಡ್ಸ್ ಇರುತ್ತೆ. ಅದೇ ರೀತಿ ಇದರಲ್ಲಿ ಬೇಸಿಕ್ ಆಗಿ ಹಿಂಗಿದೆ ಆಯ್ತಾ. ಸೊ ಇವಾಗ ಹಿಂಗೆ ಮಾಡ್ಕೊಳ್ತಾ ಹೋದ್ರೆ ನಾನು ಇನ್ನೊಂದು ಮೀನಿಂಗ್ ಹಾಕಿದ್ರೆ ಇನ್ನೊಂದೇನು, ವಿಕೆಟ್. ಓಕೆ. ಪ್ರೊಟೆಕ್ಟ್, ಟು ಬಿ ಪ್ರೊಟೆಕ್ಟೆಡ್ ಏನೋ ಒಂದು ಹಾಕೋಣ. ಓಕೆ. ಸೊ ನೋಡಿ ಹಿಂಗೆ ಹೋಗ್ತಾ ಹೋಗ್ತಾ ಲೈನ್ ತುಂಬ ಉದ್ದ ಆಗೋಗುತ್ತೆ. ಉದ್ದ ಆಗೋಗೋದ್ರಿಂದ ಲೈಕ್ ನಿಮಗೆ ಸ್ವಲ್ಪ ಕ್ಲಿಯರ್ ವ್ಯೂ ಸಿಗಲ್ಲ ಅಂತ ನಾನೇನು ಮಾಡಿದ್ದೆ, ಇಲ್ಲಿಗೆ ಎಂಟರ್ ಕೊಟ್ಟು ಲೈಕ್ ನಾನು ಪ್ರತಿಯೊಂದು ಇದನ್ನ ಈ ಥರ ತಗೋಬಿಡ್ತೀನಿ. ಓಕೆ. ಸೊ ನೀವು ಕಾಮ ಆದಮೇಲೆ ನೀವು ಎಂಟರ್ ತಗೋಬೋದು. ನೋಡಿ ಇದು ಎಷ್ಟು ಕ್ಲಿಯರಾಗಿ ಕಾಣಿಸುತ್ತೆ ನಿಮಗೆ. ಓಕೆ. ನಾನು ಹೋದ್ಸಲ ಬರ್ಡೇ ಏನು ಮಾಡಿದೆ ಅದೇ ರೀತಿ ಇಲ್ಲೂ ಮಾಡಿದೆ. ಸೊ ನೀವು ಹಂಗೆ ಕೊಟ್ಟರು ವರ್ಕ್ ಆಗುತ್ತೆ. ಪೈಥಾನ್ ವರ್ಕ್ ಆಗಲ್ಲ ಅಂತ ಏನಲ್ಲ, ಬಟ್ ನಿಮಗೆ ಕ್ಲಿಯರ್ ವ್ಯೂಗೋಸ್ಕರ ನೀವು ಈ ರೀತಿನೇ ಮಾಡ್ಕೋಬೋದು. ಇದರಲ್ಲಿ ಎಷ್ಟೊಂದು ಸ್ಟ್ಯಾಂಡರ್ಡ್ಸ್ ಇದೆ. ಆ ಸ್ಟ್ಯಾಂಡರ್ಡ್ಸ್ನ ಹೇಗೆ ನೀವು ಆಟೋಮ್ಯಾಟಿಕ್ ಮಾಡೋದು ಅಂತ ಎಲ್ಲ ನಾನು ಮುಂದೆ ಹೇಳ್ಕೊಡ್ತೀನಿ. ಬಟ್ ಬೇಸಿಕಲಿ ಸದ್ಯಕ್ಕೆ ತಿಳ್ಕೊಳ್ಳಿ, ಡಿಕ್ಷನರಿನ ಕ್ರಿಯೇಟ್ ಮಾಡಬೇಕು ಅಂದರೆ ಒಂದು ವೇರಿಯಬಲ್ ನೇಮ್ನ ಕೊಟ್ಟು ಈಕ್ವಲ್ಸ್ ಅಂತ ಹಾಕಿ, ನೆಕ್ಸ್ಟ್ ಏನು ಮಾಡ್ತೀನಿ, ನಾನು ಡಿಕ್ಷನರಿ ಓಪನ್ ಆಗ್ತಿದೆ. ಸೊ ಈಕ್ವಲ್ಸ್ ಅಂತ ಹಾಕಿ ಏನು ಮಾಡ್ತೀರಾ, ಫ್ಲವರ್ ಬ್ರ್ಯಾಕೆಟ್ಸ್ ಒಳಗೆ ಕೀ ವ್ಯಾಲ್ಯೂ ಪೇರ್. ನೋಡಿ ಇಲ್ಲಿ ಬ್ಯಾಟ್ ಮತ್ತೆ ಯೂಸ್ ಕೊಟ್ಟಿರೋ ಅದೇ ರೀತಿ ಕೀ ಮತ್ತೆ ವ್ಯಾಲ್ಯೂ ಕೊಡಬೇಕು. ಸೊ ಕೀ ಮತ್ತೆ ವ್ಯಾಲ್ಯೂ. ಓಕೆ. ಸೊ ಬೇಸಿಕಲಿ ಕೀ ವ್ಯಾಲ್ಯೂ ಪೇರ್ಸ್ನ ಇಲ್ಲಿ ಕೊಡ್ತೀರಾ. ಸೊ ನೆಕ್ಸ್ಟ್ ಟೈಮ್, ಸೊ ಇವಾಗ ಏನೋ ಕೊಟ್ಬಿಟ್ಟು ಇದನ್ನ ಇಟ್ಕೊಂಡೆ, ಈಗ ನನಗೆ ಬ್ಯಾಟ್ದು ಮೀನಿಂಗ್ ಏನು ಅಂತ ಗೊತ್ತಾಗಬೇಕು, ಅಥವಾ ಇಲ್ಲೇನೋ ಚಂದಂದು ಬರ್ಡೇ ಏನು ಅಂತ ಗೊತ್ತಾಗಬೇಕು. ಅದನ್ನ ಹೇಗೆ ಆಕ್ಸೆಸ್ ಮಾಡೋದು, ಅದನ್ನ ಹೇಗೆ ಚೇಂಜ್ ಮಾಡೋದು, ಇದನ್ನೆಲ್ಲ ಮುಂದೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನಾವು ನೋಟ್ಸ್ ನೋಡ್ಬಿಡ್ಬೇಕಲ್ವಾ. ಸೊ ನೋಟ್ಸ್ ಸ್ವಲ್ಪ ಹಂಗೆ ಮೇಲ್ಮೇಲೆ. ಸೊ ಎ ಡಿಕ್ಷನರಿ ಇನ್ ಪೈಥನ್ ಇಸ್ ಎ ಕಲೆಕ್ಷನ್ ಆಫ್ ಕೀ ವ್ಯಾಲ್ಯೂ ಪೇರ್ಸ್. ಅವಾಗಲೇ ಹೇಳಿದೆ, ಅದರಲ್ಲಿ ಕಲೆಕ್ಷನ್ ಆಫ್ ಕೀ ವ್ಯಾಲ್ಯೂಸ್ ಇರುತ್ತೆ. ಸೊ ಮಲ್ಟಿಪಲ್ ಕೀ. ಸೊ ಬ್ಯಾಟ್ ಅಂದ್ರೆ ಇದು, ಬಾಲ್ ಅಂದ್ರೆ ಇದು, ವಿಕೆಟ್ ಅಂದ್ರೆ ಇದು, ಆ ಥರ ಮಲ್ಟಿಪಲ್, ಪ್ರತಿಯೊಂದು ಒಂದೊಂದು ಪೇರ್ ಆಯ್ತಾ, ಅದಕ್ಕೋಸ್ಕರ ಸೊ ಮಲ್ಟಿಪಲ್. ಸೊ ಕಲೆಕ್ಷನ್. ಓಕೆ. ಈಚ್ ಕೀ ಇನ್ ಡಿಕ್ಷನರಿ ಈಸ್ ಅಸೋಸಿಯೇಟೆಡ್ ವಿತ್ ಅ ವ್ಯಾಲ್ಯೂ. ಸೊ ಒಂದು ಕೀ ಇದ್ರೆ ಅದಕ್ಕೆ ಒಂದು ವ್ಯಾಲ್ಯೂ ಇರಬೇಕಾಯ್ತಾ. ನೀವು ನನ್ನಂತನಾದ್ರೂ ಕೊಡ್ಬೋದು, ಬಟ್ ಬೇಸಿಕಲಿ ಸೊ ಚಂದನ್ ಅಂತ ಇದ್ರೆ ಅವ್ನ ಡೇಟ್ ಆಫ್ ಬರ್ತ್ ಏನು, ದರ್ಶನ್ ಅಂತ ಇದ್ರೆ ಅವ್ನ ಡೇಟ್ ಆಫ್ ಬರ್ತ್ ಏನು, ಆ ರೀತಿ ಇರುತ್ತೆ. ಆ್ಯಂಡ್ ಯು ಕ್ಯಾನ್ ರಿಟ್ರೀವ್ ಆರ್ ಮ್ಯಾನಿಪುಲೇಟ್ ಡೇಟಾ ಯೂಸಿಂಗ್ ದ ಕೀ. ಸೊ ಈಗ ಕೀನ ಇಟ್ಕೊಂಡು ಲೈಕ್ ಮನೆ ಒಳಗಡೆ ಕಳ್ತನ ಮಾಡ್ಕೊಂಡ್ ಬರ್ಬೋದು, ಮನೆ ಒಳಗಡೆ ಹೋಗಿ ಬರ್ಬೋದಲ್ವಾ. ಅದೇ ರೀತಿ ಕೀನ ಇದ್ರೆ ಮಾತ್ರ ನೀವು ಆ ವ್ಯಾಲ್ಯೂನ ಆಕ್ಸೆಸ್ ಮಾಡ್ಬೋದು. ಲೈಕ್ ಮಾತ್ರ ಅಲ್ಲ, ಅದಕ್ಕೊಂದು ಸ್ವಲ್ಪ ಬೇರೆ ವೇಸ್ ಇದೆ. ಬಟ್ ದೆನ್ ಕೀ ಒಂಥರ ಲೈಕ್ ಮನೆಗೆ ಹೋದಂಗೆ, ಲೈಕ್ ಮನೆಗೆ ಹೋಗಿ ನೀವು ಏನಾದ್ರು ತಗೊಂಡು ಬರೋದು, ಅಥವಾ ಮನೆಗೆ ಹೋಗಿ ಏನೋ ಚೇಂಜ್ ಮಾಡೋದು. ಅದೇ ರೀತಿ ಇಲ್ಲೂ ಸಹ ಆ ಕೀನ ಇಟ್ಕೊಂಡು ನೀವು ವ್ಯಾಲ್ಯೂನ, ಅಂದ್ರೆ ಫಾರ್ ಎಕ್ಸಾಂಪಲ್ ಚಂದನ್ನ ಇಟ್ಕೊಂಡು ಅವ್ನು ಚಂದಂದು ಡೇಟ್ ಆಫ್ ಬರ್ತ್ ನೋಡ್ಬೋದು. ಡೇಟ್ ಆಫ್ ಬರ್ತ್ನ 2002 ಬದಲು ಲೈಕ್ 3001 ಅಂತ ಚೇಂಜ್ ಮಾಡ್ಬೋದು. ಓಕೆ. ಇದೆಲ್ಲ ಚೇಂಜ್ ಎಲ್ಲ ಪಾಸಿಬಲ್ ಇದೆ. ಅದನ್ನ ಹೇಗೆ ಅಂತ ಮುಂದೆ ನೋಡ್ತೀವಿ ನಾವು. ಅನ್ಲೈಕ್ ಲಿಸ್ಟ್ಸ್ ಅಂಡ್ ಟಪಲ್ಸ್, ಡಿಕ್ಷನರೀಸ್ ಆರ್ ಅನ್ಆರ್ಡರ್ಡ್ ಅಂಡ್ ಮ್ಯೂಟೇಬಲ್. ಓಕೆ. ಸೊ ಮ್ಯೂಟೇಬಲ್ ಅಂದ್ರೆ ಏನು, ಮ್ಯೂಟೇಬಿಲಿಟಿ ಯಾವಾಗಲೇ ಹೇಳಿದ್ದೀನಿ, ಟಪಲ್ ಚೇಂಜ್ ಆಗಲ್ಲ, ಅನ್ಚೇಂಜಬಲ್ ಟಪಲ್. ಬಟ್ ಡಿಕ್ಷನರಿನ ನೀವು ಒಂದ್ಸಲ ಹಾಕಾದ್ಮೇಲೆ ಮತ್ತೆ ಚೇಂಜ್ ಮಾಡ್ಬೋದು. ಯಾಕೆ, ಇವಾಗ ಫಾರ್ ಎಕ್ಸಾಂಪಲ್ ರಿಯಲ್ ಡಿಕ್ಷನರಿಲಿನ ಯಾವುದೋ ಒಂದು ವರ್ಡ್ದು ಮೀನಿಂಗ್ ಏನೋ ಕೊಟ್ಟಿರ್ತೀವಿ, ಬಟ್ ಅದನ್ನ ಮುಂದೆ ಚೇಂಜ್ ಮಾಡೋವಂಥ ಚಾನ್ಸ್ ಇರುತ್ತೆ. ಲೈಕ್ ಚೇಂಜ್ ಮಾಡ್ಬೋದು ನೀವು. ಅದೇ ರೀತಿ ಇಲ್ಲೂ ಸಹ ಡಿಕ್ಷನರಿಲಿ ಒಂದು ವರ್ಡ್ ಇದ್ರೆ ಅದಕ್ಕೆ
ಏನೋ ಒಂದು ಲೈಕ್ ಒಂದು ಕೀ ಇದ್ರೆ, ಲೈಕ್ ಫಾರ್ ಎಕ್ಸಾಂಪಲ್ ಇಲ್ಲಿ ಏನು ಅವಾಗಲೇ ತೋರಿಸಿದ್ನಲ್ಲ, ಚಂದನ್ಗೆ ಡೇಟ್ ಆಫ್ ಬರ್ತ್ ಹಿಂಗಿದ್ರೆ ನೀವು ಮುಂದೆ ಚೇಂಜ್ ಮಾಡ್ಕೋಬಹುದು ಅದನ್ನ. ಲೈಕ್ ರಿಯಲ್ ಆಗಿ ಚೇಂಜ್ ಮಾಡೋಕ್ಕಾಗಲ್ಲ, ಬಟ್ ನಿಮ್ಮ ಕೋಡಲ್ಲಿ ಅಥವಾ ನಿಮ್ಮ ರನ್ ಟೈಮಲ್ಲೂ ಸಹ ನೀವು ಚೇಂಜ್ ಮಾಡ್ಬೋದು ಆಯ್ತಾ. ಲೈಕ್ ಇವಾಗ ರಿಯಾಲಿಟಿಗೆ ಹೋಗ್ಬಿಡ್ಬೇಕಾದ ಅನಾಲಜಿ ಅಷ್ಟೇ, ಲೈಕ್ ಆ ಥರ ಹೇಳಿದ್ದು. ಬಟ್ ಬೇಸಿಕಲಿ ಡಿಕ್ಷನರೀಸು ಟಪಲ್ಸ್ ಥರ ಏನು ಒಳಗಡೆ ಆಪರೇಷನ್ ಮಾಡಿ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಏನಲ್ಲ. ನೀವು ಯು ಕ್ಯಾನ್ ಡೂ ಎನಿಥಿಂಗ್. ಓಕೆ, ನೆಕ್ಸ್ಟು ಅನ್ಆರ್ಡರ್ಡ್ ಅಂದರೆ ನೀವು ಡಿಕ್ಷನರಿಗೆ ಏನು ಆ್ಯಡ್ ಮಾಡ್ತೀರಾ ಅದೇ ಒಂದು ಆರ್ಡರ್ನ ಅದು ಸ್ಟೋರ್ ಮಾಡ್ಕೊಳ್ಳಲ್ಲ. ಲೈಕ್ ಫಸ್ಟು ಚಂದಂದು ಡೇಟ್ ಆಫ್ ಬರ್ತ್ ಹಾಕಿದ್ದಾನೆ ಅಂದ ತಕ್ಷಣ ಅದು ಚಂದಂದನೇ ಫಸ್ಟ್ ಸ್ಟೋರ್ ಮಾಡ್ಕೊಂಡಿರಲ್ಲ, ಹಿಂಗೆಂಗೋ ಮಾಡ್ಕೊಂಡಿರುತ್ತೆ. ಬಟ್ ದೆನ್ ಆ ಡಿಕ್ಷನರಿಲಿ ಎಲ್ಲ ಇರುತ್ತೆ ಆಯ್ತಾ. ಸೊ ನೀವು ಚಂದಂದು ಬರ್ಡೇ ಕೊಟ್ಟು ಕೇಳಿದಾಗ ಅದು ಕರೆಕ್ಟಾಗಿ ಕೊಡುತ್ತೆ. ಓಕೆ, ಅದನ್ನು ಮುಂದೆ ನೋಡ್ತೀವಿ ನಾವು. ಸೊ ಇದು ಸಿಂಪಲ್ ಆಗಿ ನಿಮಗೆ ಗೊತ್ತಿರಬೇಕು. ಸೊ ಕ್ರಿಯೇಟಿಂಗ್ ಎ ಡಿಕ್ಷನರಿ ಹೆಂಗೆ ಅಂತ ಹೇಳಿದೆ ನಾನು. ಯು ಕ್ಯಾನ್ ಕ್ರಿಯೇಟ್ ಎ ಡಿಕ್ಷನರಿ ಯೂಸಿಂಗ್ ಕರ್ಲಿ ಬ್ರೇಸಸ್. ಸೊ ಕರ್ಲಿ ಬ್ರೇಸಸ್ ಅಂದರೆ ನೀವು ಸೆಟ್ಸ್ಗೂ ಯೂಸ್ ಮಾಡ್ತೀರಾ ನೋಡಿ, ಇದೇ ಒಂದು ಲೈಕ್ ಬ್ರಾಕೆಟ್ಸ್. ಓಕೆ, ಆರ್ ದ ಡಿಕ್ಟ್ ಫಂಕ್ಷನ್, ಡಿಕ್ಟ್ ಅನ್ನೋ ಫಂಕ್ಷನ್ನ ಸಹ ನೀವು ಯೂಸ್ ಮಾಡ್ಬೋದು. ಸೊ ಹೇಗೆ ನಾವು ಸೆಟ್ ಅಂತ ತಗೊಂಡು ಸೆಟ್ನ ಕ್ರಿಯೇಟ್ ಮಾಡ್ತಿದ್ವೋ ಅದೇ ರೀತಿ ಡಿಕ್ಟ್ ಅಂತ ತಗೊಂಡು ಡಿಕ್ಷನರಿನ ಸಹ ನೀವು ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಅದು ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ದೆನ್ ನೋಡಿ, ಯಾವಾಗಲೇ ಕ್ರಿಯೇಟ್ ಮಾಡಿದ್ದೀವಿ, ಕೀ ಕೊಡ್ತೀವಿ, ಅದಕ್ಕೆ ವ್ಯಾಲ್ಯೂ ಏನು ಅಂತ ಹೇಳ್ತೀವಿ, ಕೀ ಕೊಡ್ತೀವಿ, ವ್ಯಾಲ್ಯೂ ಅಂತ ಏನು ಹೇಳ್ತೀವಿ. ಇಲ್ಲಿ ನೋಡಿ, ಚಂದನ್ ಅಂತ ಕೊಟ್ವಿ, ಅದ್ರ ಡೇಟ್ ಆಫ್ ಬರ್ತ್ ಹೇಳಿದ್ವಿ, ದರ್ಶನ್ ಅಂತ ಕೊಟ್ವಿ, ಅದ್ರ ಡೇಟ್ ಆಫ್ ಬರ್ತ್ ಹೇಳಿದ್ವಿ. ಅದೇ ರೀತಿ ಒಂದು ಡಿಕ್ಷನರಿನ ಕ್ರಿಯೇಟ್ ಮಾಡ್ತೀರಾ ನೋಡಿ. ತುಂಬಾನೇ ಸಿಂಪಲ್. ಲೈಕ್ ನೀವು ಪ್ರಾಕ್ಟೀಸ್ ಮಾಡಬೇಕು. ಎಷ್ಟೊಂದು ಜನ ಹೇಳ್ತೀರಾ ಟಪಲ್ಸ್ ಆ್ಯಂಡ್ ಸೆಟ್ಸ್ದು ವಿಡಿಯೋ ತುಂಬ ಫಾಸ್ಟ್ ಆಯಿತು ಅಂತ. ಲೈಕ್ ಎಷ್ಟೊಂದು ಜನ ಅಲ್ಲ, ಸ್ವಲ್ಪ ಜನ ಕೇಳಿದ್ರಿ. ಬಟ್ ದೆನ್ ಬೇಸಿಕಲಿ ಅದು ಫಾಸ್ಟ್ ಆಗಿದ್ರೆ ನಿಮಗೆ ಯಾಕೆ ಫಾಸ್ಟ್ ಮಾಡಿರ್ತೀನಿ ಅದನ್ನು, ಏನಕ್ಕೆ ಲಿಸ್ಟ್ಸಲ್ಲಿ ನಾನು ಕರೆಕ್ಟಾಗಿ ಒಂದು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಅದೇ ಕಾನ್ಸೆಪ್ಟ್ಸು ಟಪಲ್ಸ್ ಮತ್ತು ಸೆಟ್ಸಲ್ಲಿ ಯೂಸ್ ಆಗುತ್ತೆ, ಡಿಕ್ಷನರೀಸಲ್ಲೂ ಆಲ್ಮೋಸ್ಟ್ ಅದೇ ಯೂಸ್ ಆಗುತ್ತೆ. ಹಂಗೆ ಯೂಸ್ ಆಗಬೇಕಾದ್ರೆ ಏನಕ್ಕೆ ಸುಮ್ಮನೆ ಮತ್ತೆ ಕಲಿತೀರಾ, ಅದನ್ನೇನು ಪ್ರಾಕ್ಟೀಸ್ ಮಾಡಿರ್ತೀರಾ ಅದನ್ನು ನೀವು ಮತ್ತೆ ಲೈಕ್ ಇಲ್ಲಿ ಪ್ರಾಕ್ಟೀಸ್ ಮಾಡಿ. ಸುಮ್ಮನೆ ಯಾಕೆ ವಿಡಿಯೋ ನೋಡ್ತೀರಾ. ಸೊ ಪ್ರಾಕ್ಟೀಸ್ ಮಾಡೋದ್ರಿಂದನೇ ಕಲಿಯೋಕ್ಕಾಗೋದು. ನಾನು ಏನೇ ಹೇಳ್ಕೊಟ್ರು ನಾನು ಹೇಳ್ಕೊಡ್ತಾ ಇರೋದು ನಿಮ್ಗೆ ಅರ್ಥ ಆಗಬೇಕು. ಲೈಕ್ ಎಷ್ಟೊಂದು ಜನ ಕಮೆಂಟ್ಸಲ್ಲಿ ಕಮೆಂಟ್ ಮಾಡ್ತಾರೆ ನೋಡಿ ಚೆನ್ನಾಗಿದೆ ಅಂತ, ಅವರೆಲ್ಲ ಆ್ಯಕ್ಚುಯಲ್ ಆಗಿ ಪ್ರಾಕ್ಟೀಸ್ ಮಾಡಿರ್ತಾರೆ, ಅದಕ್ಕೋಸ್ಕರ ಕಮೆಂಟ್ ಮಾಡಿರ್ತಾರೆ. ಅಷ್ಟೇ ಚೆನ್ನಾಗಿರುತ್ತೆ ಕೋರ್ಸು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆಯಿತಾ. ಸೊ ಅದಕ್ಕೋಸ್ಕರ ಲೈಕ್ ನಾನು ತುಂಬಾ ಡೀಟೇಲ್ಗೆ ಹೋಗ್ತಿಲ್ಲ, ಇದೆಲ್ಲ ಈಸಿ. ಲೈಕ್ ಇವಾಗ ನೋಡಿ, ಕರ್ನಾಟಕ ಫುಡ್ ಅನ್ನೋ ಒಂದು ಡಿಕ್ಷನರಿ ಇದೆ. ಸೊ ಕರ್ನಾಟಕ ಫುಡ್ಡಲ್ಲಿ ಬೆಂಗಳೂರಲ್ಲಿ ಏನು ಫುಡ್ ಸ್ಪೆಷಲ್ ಅಂತ ನೋಡೋಕ್ಕೆ ಬಿಸಿಬೇಳೆ ಬಾತ್ ಅಂತ ಇದೆ, ಮೈಸೂರಲ್ಲಿ ಮೈಸೂರು ಪಾಕ್ ಅಂತ ಇದೆ, ಮಂಗಳೂರಲ್ಲಿ ನೀರು ದೋಸೆ ಅಂತ ಇದೆ. ಸೊ ಇದೆಲ್ಲ ಚಾಟ್ ಜಿ ಪಿ ಟಿ ಕೊಟ್ಟಿರೋದಾಯ್ತಾ. ಲೈಕ್ ಇದೇ ಸೇಮಾ, ಲೈಕ್ ಇದೇ ಕರೆಕ್ಟಾ ಅಂತಲೂ ನಂಗೆ ಗೊತ್ತಿಲ್ಲ. ಬಟ್ ದೆನ್ ಫೇಮಸ್ ಫುಡ್ನ ನಾವು ಒಂದು ಡಿಕ್ಷನರಿಲಿ ಹಾಕಿದ್ರೆ ಈ ರೀತಿ ಹಾಕ್ತೀವಿ. ಅದೇ ರೀತಿ ಡೇಟ್ ಆಫ್ ಬರ್ತ್ನ ಹಿಂಗೆ ಹಾಕಿದ್ದೀವಿ, ಮೀನಿಂಗ್ಸ್ನ ಹಿಂಗೆ ಹಾಕಿದ್ದೀವಿ. ಇವಾಗ ನೀವು ಯೋಚನೆ ಮಾಡ್ಬೋದು ಇನ್ನು ಏನೇನು ಹಾಕ್ಬೋದು ಅಂತ. ಹಂಗೆ ಯೋಚನೆ ಮಾಡಾದ್ಮೇಲೆ ಅದನ್ನು ಟ್ರೈ ಮಾಡಿ. ಸುಮ್ಮನೆ ಬಿಟ್ಬಿಡ್ಬೇಡಿ, ಅಯ್ಯೋ ಹಿಂಗೂ ಮಾಡ್ಬೋದು ಅಂತ ಅಂದ್ಬಿಟ್ಟು ಬಿಟ್ಬಿಡ್ಬೇಡಿ. ಲೈಕ್ ನೀವೇನಾದರೂ ಬಿಗಿನರ್ಸ್ ಆಗಿದ್ರೆ, ನಿಮ್ಗೇನಾದರೂ ಅವಾಗಲೇ ಗೊತ್ತು ಡಿಕ್ಷನರೀಸ್ ಅಂತೆಲ್ಲ, ಲೈಕ್ ಇಟ್ಸ್ ಜಸ್ಟ್ ಲೈಕ್ ಅ ರಿವಿಷನ್, ಇಟ್ಸ್ ಓಕೆ. ಓಕೆ, ಸೊ ಇವಾಗ ನೆಕ್ಸ್ಟ್ ನಾನು ಅವಾಗಲೇ ಹೇಳಿದೆ ಆಕ್ಸೆಸ್ ಮಾಡೋದು ಹೇಗೆ. ಇವಾಗ ಚಂದಂದು ಡೇಟ್ ಆಫ್ ಬರ್ತ್ ಇದು ಅಂತ ಹೇಳ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ನನಗೆ ಚಂದಂದು ಡೇಟ್ ಆಫ್ ಬರ್ತ್ ಬೇಕು ಅಂದರೆ ಹೇಗೆ ತಿಳ್ಕೊಳ್ಳೋದು ಅದನ್ನು ಅನ್ನೋ ಒಂದು ನಿಮಗೆ ಡೌಟ್ ಇರುತ್ತೆ. ಅದೇ ರೀತಿ ಯಾವುದೋ ಒಂದು ಮೀನಿಂಗ್ ಹಾಕ್ಬಿಟ್ಟಿದ್ದೀನಿ, ಬ್ಯಾಟ್ ಅಂದರೆ ಯೂಸ್ ಟು ಹಿಟ್ ಅಂತ. ಸೊ ನನಗೆ ಬ್ಯಾಟ್ ಅನ್ನೋದು ಗೊತ್ತಿದ್ರೆ ಇದನ್ನು ಹೇಗೆ ನಾನು ಈ ವ್ಯಾಲ್ಯೂನ ತಗೊಳ್ಳೋದು, ಇದನ್ನೇ ನಾವು ಆಕ್ಸೆಸಿಂಗ್ ಡಿಕ್ಷನರಿ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ನೋಡಿ, ಸೊ ಇವಾಗ ನಾನು ಇಲ್ಲಿ ಕರ್ನಾಟಕ ಫುಡ್ ಅಂತ ಕೊಟ್ಟು ಮೈಸೂರು ಅನ್ನೋ ಕೀಗೆ ಮೈಸೂರು ಪಾಕ್ನ ಇಟ್ಟಿದ್ದೀನಿ ಆಯ್ತಾ. ಸೊ ನಾನು ಏನಾದರೂ ಪ್ರಿಂಟ್ ಮಾಡಬೇಕಾದ್ರೆ ಕರ್ನಾಟಕ ಫುಡ್ ಆಫ್, ಸೊ ಲಿಸ್ಟಲ್ಲಿ ಏನು ಮಾಡ್ತಿದ್ರಿ, ಅಲ್ಲಿ ಒಂದು ಇಂಡೆಕ್ಸ್ನ ಕೊಡ್ತಿದ್ರಿ, 0 1 2 3 ಅಥವಾ ಸ್ಲೈಸ್ ಮಾಡ್ತಿದ್ರಿ, ಏನೋ ಒಂದು ಮಾಡ್ತಿದ್ರಿ ಅಲ್ವಾ. ಇಲ್ಲಿ ಆ ಕೀನ ಕೊಡಬೇಕು. ಸೊ ಆ ಕರ್ನಾಟಕ ಫುಡ್ಡಲ್ಲಿ ಕೀಸ್ ಏನು, ಬೆಂಗಳೂರು, ಮೈಸೂರು, ಮಂಗಳೂರು. ಓಕೆ, ಮೈಸೂರು ಅಂತ ಕೊಟ್ಟರೆ ಒಳಗೆ, ಸೊ ಅದಕ್ಕೆ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಏನು, ಮೈಸೂರು ಪಾಕ್. ಸೊ ಮೈಸೂರು ಪಾಕ್ ನೋಡಿ ಎಲ್ಲಿದೆ, ನೋಡಿ ಔಟ್ಪುಟ್ಟಲ್ಲಿ ಮೈಸೂರು ಪಾಕ್ ಅಂತ ಬರುತ್ತೆ. ನಾನು ಇದನ್ನು ಇಲ್ಲೂ ಸಹ ತೋರಿಸ್ತೀನಿ. ಸೊ ಮೀನಿಂಗ್ಸ್ ಅನ್ನೋದೇನು ಸದ್ಯಕ್ಕೆ ಬೇಡ ಅನ್ಸುತ್ತೆ, ನಿಮಗೆ ಗೊತ್ತಿರುತ್ತೆ. ಸೊ ಬರ್ತ್ ಡೇ ಅನ್ನೋ ಡಿಕ್ಷನರಿಲಿ, ಸೊ ಇದು ಒಂದು ಡಿಕ್ಷನರಿ, ನಾನು ನಿಮಗೆ ಫಸ್ಟು ಪ್ರಿಂಟ್ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ ಅದು ಡಿಕ್ಷನರಿ ಅಂತ ಕನ್ಫರ್ಮ್ ಮಾಡೋಕ್ಕೆ. ಓಕೆ, ಸೊ ಬರ್ತ್ ಡೇ ನಾನು ರನ್ ಮಾಡಿದ್ರೆ, ಎಸ್ ಇದನ್ನ ಮೇಲೆ ಎತ್ಕೊಳ್ಳೋಣ ನೋಡಿ, ಕ್ಲಾಸ್ ಡಿಕ್ಟ್ ಅಂತ ಬರ್ತಿದೆ. ಕ್ಲಿಯರ್ ಮಾಡ್ಕೊಳ್ಳೋಣ ಸ್ವಲ್ಪ, ಮತ್ತೆ ರನ್ ಮಾಡ್ತೀನಿ ನೋಡಿ. ಕ್ಲಾಸ್ ಡಿಕ್ಟ್ ಅಂದ್ರೇನು, ಡಿಕ್ಷನರಿ. ಓಕೆ, ಸೊ ಇದು ಸಹ ಅರ್ಥ ಆಯಿತು ಅಂತ ಅನ್ಕೊತೀನಿ. ಟೈಪ್ ನಿಮ್ಗೆ ಅವಾಗ್ಲಿಂದನೂ ಹೇಳ್ಕೊಡಿನಿ, ಟೈಪ್ ಅಂದರೆ ಬಂದರೆ ಲೈಕ್ ಟೈಪ್ ಅಂತ ಏನಾದರೂ ಹಾಕಿದ್ರೆ ನಿಮ್ಗೆ ಗೊತ್ತಾಗುತ್ತಂತ. ಸೊ ಬೇಸಿಕಲಿ ಇವಾಗ ಬರ್ತ್ ಡೇ ಅನ್ನೋ ಡಿಕ್ಷನರಿಲಿ ನನಗೆ ಚಂದಂದು ಬರ್ಡೇನ ಕೊಡು ಅನ್ನೋಕ್ಕೆ ಇಲ್ಲಿ ನಾವು ಚಂದನ್, ಇಲ್ಲಿ ಏನು ಕೀ ಇದೆ ನೋಡಿ, ಇಲ್ಲಿ ನಾನು ಸೆಲೆಕ್ಟ್ ಮಾಡಿದ್ರೆ ಇಲ್ಲೂ ಸೆಲೆಕ್ಟ್ ಆಗ್ತಿದೆ, ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನಾನು ಸೆಲೆಕ್ಟ್ ಮಾಡಿದ್ರೆ ಅಲ್ಲೂ ಸೆಲೆಕ್ಟ್ ಆಗ್ತಿದೆ. ಸೊ ಈ ಕೀಗೆ ವ್ಯಾಲ್ಯೂ ಏನಿದೆ 7th June 2002 ಅಲ್ವಾ, ಅದನ್ನ ಇದು ಪ್ರಿಂಟ್ ಮಾಡ್ತಾ ನೋಡೋಣ. ಸೊ ಪ್ರಿಂಟ್ ಮಾಡಬೇಕು, ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಆಕ್ಸೆಸಿಂಗ್ ಡಿಕ್ಷನರಿ ಎಲಿಮೆಂಟ್ಸ್. ಇಲ್ಲಿ ನೋಡಿ,
ನಾನು ಪ್ರಿಂಟ್ ಮಾಡಿರೋದು ಬರ್ಡೇ ಆಫ್ ಚಂದನ್. ಸೊ ಅದೇನು 7th June 2002 ಕರೆಕ್ಟಾಗಿ ಪ್ರಿಂಟ್ ಮಾಡಿದೆ. ಅದೇ ಇಲ್ಲಿ ಚಂದನ್ ಬದಲು ನಾನು ವಿರಾಟ್ದು ಬರ್ಡೇನ ಪ್ರಿಂಟ್ ಮಾಡಿದ್ರೆ, ಸೊ ವಿರಾಟ್ದು ಪ್ರಿಂಟ್ ಮಾಡಿದ್ರೆ ನೋಡಿ 5th November 1988. ಆಸ್ ಸಿಂಪಲ್ ಆಸ್ ದ್ಯಾಟ್. ತುಂಬಾನೇ ಸಿಂಪಲ್ ಆಕ್ಸೆಸ್ ಮಾಡೋದು. ಈಗ ಲಿಸ್ಟಲ್ಲಿ ಏನು ಮಾಡ್ತಿದ್ರಿ, ಇಲ್ಲಿ 0 ಆಗ್ತಿದ್ರಿ ಅಥವಾ 1 ಆಗ್ತಿದ್ವಿ ಅಥವಾ -1 ಆಗ್ತಿದ್ರಿ. ಸೊ ಈ ಥರ ಏನೋ ಆಗ್ತಿದ್ರಿ ಅಲ್ವಾ, ಅದೇ ರೀತಿ ಇಲ್ಲೇನೆ ನೀವು ಕೀನ ಸ್ಪೆಸಿಫೈ ಮಾಡಿಬಿಡ್ತೀರಾ. ಸೊ ದರ್ಶನ್ ಅಂತ ಕೊಟ್ಬಿಡ್ತೀರಾ. ಸೊ ಅವನು ಅದಕ್ಕೆ ಸ್ಪೆಸಿಫೈ, ಲೈಕ್ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿರುವಂಥ ಒಂದು ವ್ಯಾಲ್ಯೂನ ಪ್ರಿಂಟ್ ಮಾಡುತ್ತೆ ಇಲ್ಲಿ. ಆಸ್ ಸಿಂಪಲ್ ಆಸ್ ದ್ಯಾಟ್. ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಇದಕ್ಕಿಂತ ಲೈಕ್ ತುಂಬಾ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ, ಲೈಕ್ ನಿಮ್ಗೆ ಈಸಿಯಾಗಿ ಗೊತ್ತಾಗಿರುತ್ತೆ. ಇವಾಗ ಇಲ್ಲಿ ಆಕ್ಸೆಸ್ ಮಾಡಬೇಕಾದ್ರೆ ಒಂದು ಪ್ರಾಬ್ಲಮ್ ಇದೆ. ಸೊ ಏನು ಪ್ರಾಬ್ಲಮ್ಮು, ನನ್ನ ಮೆಮರಿಲಿ ನನಗೆ ಬರ್ಡೇ ಯಾವ್ದಿದೆ, ಚಂದನ್ದಿದೆ, ದರ್ಶನ್ದಿದೆ, ವಿರಾಟ್ದಿದೆ. ಅಂದರೆ ನನಗೆ ಚಂದನ್ದು ಬರ್ಡೇ ಗೊತ್ತು, ದರ್ಶನ್ದು ಗೊತ್ತು, ವಿರಾಟ್ದು ಗೊತ್ತು. ಇವಾಗ ಯಾರೋ ಬಂದ್ಬಿಟ್ಟು ನನಗೆ ಯಾರೋ ಒಂದು ರ್ಯಾಂಡಮ್ ಪರ್ಸನ್, ಇವಾಗ ಫಾರ್ ಎಕ್ಸಾಂಪಲ್ ಸುದೀಪ್ ಅವ್ರ ಬರ್ಡೇ ಯಾವತ್ತು ಅಂತ ಕೇಳ್ತಾರೆ. ಸೊ ಸುದೀಪ್ ಅವ್ರ ಬರ್ಡೇ, ಕಿಚ್ಚ ಸುದೀಪ್ ಅವ್ರ ಬರ್ಡೇ ನನಗೆ ಗೊತ್ತಿಲ್ವಲ್ಲ ಅಂತ ನಿಮ್ಮ ಬ್ರೈನ್ ಏನು ಮಾಡುತ್ತೆ, ಸೊ ಯೋಚನೆ ಮಾಡ್ಕೊಂಡು ಕೊನೆಗೆ ಗೊತ್ತಿಲ್ಲ ಅಂತ ಹೇಳುತ್ತೆ. ಓಕೆ, ಸೊ ಬ್ರೈನ್ ಏನೋ ಗೊತ್ತಿಲ್ಲ ಅಂತ ಹೇಳುತ್ತೆ. ಇವಾಗ ನಮ್ಮ ಪೈಥಾನ್ ಪ್ರೋಗ್ರಾಮು ಹಂಗೆ ಹೇಳುತ್ತಾ ನೋಡೋಣ. ಸೊ ಸುದೀಪ್ನ ಸರ್ಚ್ ಮಾಡ್ತಿದ್ದೀನಿ, ಬಟ್ ಇಲ್ಲಿ ಸುದೀಪ್ ಇಲ್ಲ. ನಾನೇನಾದ್ರು ಇದನ್ನ ರನ್ ಮಾಡಿದ್ರೆ ನೋಡಿ, ಇಲ್ಲಿಗೆ ಪ್ರೋಗ್ರಾಮ್ ಕ್ರ್ಯಾಶ್ ಆಗೋಯ್ತು ನೋಡಿ. ಟ್ರೇಸ್ ಬ್ಯಾಕ್ ಮೋಸ್ಟ್ ರೀಸೆಂಟ್ ಕಾಲ್ ಲಾಸ್ಟ್, ಇದು ನೋಡಿದ ತಕ್ಷಣ ನೀವು ಎರರ್ ಅಂತ ಅನ್ಕೋಬಿಡಿ. ಕೀ ಎರರ್, ಸುದೀಪ್ ಅನ್ನೋ ಒಂದು ಕೀ ಎರರ್ ಬರ್ತಾ ಇದೆ. ಓಕೆ, ಕೀ ಎರರ್ ಅಂದ್ರೆ ಏನು, ಕೀ ಅಂದ್ರೆ ಇಲ್ಲಿರೋದು. ಸೊ ಚಂದನ್, ದರ್ಶನ್, ವಿರಾಟ್. ಕೀ ಎರರ್ ಅಂದ್ರೆ ಏನು, ಈ ಸುದೀಪ್ ಅನ್ನೋ ಕೀ ಈ ಡಿಕ್ಷನರಿಲಿ ಇಲ್ಲ ಅನ್ನೋ ಒಂದು ಎರರ್ನ ಕೊಡ್ತಾ ಇದೆ. ಓಕೆ, ಸೊ ಸುದೀಪ್ ಅನ್ನೋ ಕೀ ಡಿಕ್ಷನರಿಲಿ ಇಲ್ಲ ಅಂತ ಹೇಳೋಕೆ ಕೀ ಎರರ್ ಅಂತಾನು ಸಹ ಹೇಳ್ತೀವಿ. ಸೊ ಇವಾಗ ಇಲ್ಲ ಅಂದ ತಕ್ಷಣ ಪ್ರೋಗ್ರಾಮ್ ಕ್ರ್ಯಾಶ್ ಆಗೋಯ್ತು. ಈ ಥರ ನಾವು ಕ್ರ್ಯಾಶ್ ಮಾಡಿಸ್ಬಾರ್ದು ಅಂದರೆ ಇನ್ನೊಂದು ಸೇಫ್ ಆಕ್ಸೆಸ್ ಇದೆ. ಸೊ ಇಲ್ಲಿ ನೋಡಿ, ಯು ಕ್ಯಾನ್ ಆಲ್ಸೋ ಯೂಸ್ ಗೆಟ್ ಮೆಥಡ್ ಟು ಆಕ್ಸೆಸ್ ವ್ಯಾಲ್ಯೂಸ್ ವಿಚ್ ಈಸ್ ಸೇಫರ್. ಸೊ ನೀವೇನಾದರೂ ಒಂದು ಒಂದು ದೊಡ್ಡ ಪ್ರಾಜೆಕ್ಟ್ಗೆ ಕೋಡ್ ಬರೀಬೇಕಾದ್ರೆ ಈ ರೀತಿ ಯೂಸ್ ಮಾಡಿದ್ರೆ ನಿಮ್ಮನ್ನ ನೋವು ಅನ್ಕೊಬಿಡ್ತಾರೆ. ಲೈಕ್ ಇವ್ನಿಗೇನಪ್ಪ ಹಿಂಗೆ ಗೊತ್ತೇ ಇಲ್ಲ ಏನೋ ಅಂತ ಅನ್ಕೊಬಿಡ್ತಾರೆ. ಯಾಕೆಂದರೆ ಇಲ್ಲಿ ನೀವು ಸೇಫ್ ಆಕ್ಸೆಸ್ನ ಮಾಡಬೇಕಾಗಿರುತ್ತೆ. ರಿಯಲ್ ವರ್ಲ್ಡ್ ಸಿಸ್ಟಮ್ಸು ಈ ಥರ ಸುಮ್ಮನೆ ಈ ಥರ ಚಿಕ್ಕ ಕ್ರ್ಯಾಶ್ ಎಲ್ಲ ಆಗಬಾರ್ದು, ಆಯಿತಾ. ಅದಕ್ಕೋಸ್ಕರ ಏನು ಮಾಡ್ತೀವಿ, ಬರ್ಡೇ ಡಾಟ್ ಗೆಟ್ ಅಂತ ಹಾಕಿ ಇಲ್ಲಿ ಚಂದನ್ ಅಂತ ಹಾಕ್ತೀನಿ. ಓಕೆ, ಚಂದನ್. ಓಕೆ, ಹಿಂಗೆ ಹಾಕಾದ್ಮೇಲೆ ನೋಡಿ, ಡಾಟ್ ಹಾಕಿ ಗೆಟ್ ಅಂತ ಹಾಕಿ, ಇದು ಒಂದು ಮೆಥಡ್ ಡಿಕ್ಷನರಿ ಮೇಲೆ. ಲೈಕ್ ನೆಕ್ಸ್ಟ್ ಬ್ರಾಕೆಟ್ಸ್ನ ಓಪನ್ ಮಾಡಿ, ಇಲ್ಲಿ ಕರ್ವ್ಡ್ ಬ್ರಾಕೆಟ್ಸ್ ಓಪನ್ ಮಾಡಿ, ಅಲ್ಲಿ ಕೀನ ಸ್ಪೆಸಿಫೈ ಮಾಡ್ತೀನಿ. ಓಕೆ, ಕೀನ ಸ್ಪೆಸಿಫೈ ಮಾಡಾದ್ಮೇಲೆ ಕಾಮ ಹಾಕಿ ಸೆಕೆಂಡ್ ಪ್ಯಾರಾಮೀಟರ್ ಆಗಿ ನೀವು ಒಂದು ಡಿಫಾಲ್ಟ್ ವ್ಯಾಲ್ಯೂನ ಕೊಡಬೇಕು. ಡಿಫಾಲ್ಟ್ ಅಂದ್ರೆ ಏನು ಹೇಳ್ತಾರೆ ನೋಡಿ, ಬೈ ಬರ್ತ್ ಇವನು ಕೋಪ ಮಾಡ್ಕೋತಾನೆ ಅಂದ್ರೆ ಏನರ್ಥ, ಅವ್ನು ಡಿಫಾಲ್ಟು, ಕೋಪ ಅನ್ನೋದು ಅವ್ನಿಗೆ ಡಿಫಾಲ್ಟು. ಅದೇ ರೀತಿ ಏನಾದರೂ ಚಂದನ್ ಅನ್ನೋದನ್ನ ನಾನು ಹುಡುಕ್ತೀನಿ ಬರ್ಡೇ ಅನ್ನೋ ಒಂದು ಡಿಕ್ಷನರಿಲಿ, ಅದೇನಾದರೂ ಸಿಕ್ಲಿಲ್ಲ ಅಂದ್ರೆ ನಾನು ಏನಂತ ಪ್ರಿಂಟ್ ಮಾಡಲಿ ಅಂತ ಪೈಥಾನ್ ನಮಗೆ ಕೇಳ್ತಾ ಇದೆ. ಸೊ ಬೇಸಿಕಲಿ ಅಲ್ಲಿ ಏನು ಕೊಡ್ತೀರಾ, ಫಾರ್ ಎಕ್ಸಾಂಪಲ್ ಲೈಕ್ ನಾಟ್ ಫೌಂಡ್ ಅಂತ ಕೊಡೋಣ. ಓಕೆ, ನಾಟ್ ಫೌಂಡ್ ಅಂತ ಕೊಡೋಣ. ಸೊ ಇದನ್ನ ನಂಗೆ ರನ್ ಮಾಡಿದ್ರೆ ನಾಟ್ ಫೌಂಡ್ ಬರುತ್ತಾ, ಬರಲ್ಲ. ಯಾಕೆ, ಚಂದನ್ ಅನ್ನೋ ಕೀ ಆಲ್ರೆಡಿ ಇಲ್ಲಿ ಇದೆ, ಬಟ್ ಇವಾಗ ಸುದೀಪ್ ಅವ್ರದ್ದು ಇಲ್ಲ. ಸೊ ಸುದೀಪ್ ಅವ್ರನ್ನ ಟ್ರೈ ಮಾಡೋಣ. ಸೊ ಸುದೀಪ್ ಅವ್ರನ್ನ ರನ್ ಮಾಡಿದ್ರೆ ನೋಡಿ, ನಾಟ್ ಫೌಂಡ್ ಅಂತ ಬಂತು. ಓದ್ಸಲ ಥರ ಪ್ರೋಗ್ರಾಮ್ ಕ್ರ್ಯಾಶ್ ಆಗಲಿಲ್ಲ, ಕರೆಕ್ಟಾಗಿ ವರ್ಕ್ ಆಗ್ತಿದೆ. ಸೊ ಬೇಸಿಕಲಿ ಸುದೀಪ್ ಅನ್ನೋ ಒಂದು ಕೀನ ಈ ಒಂದು ಡಿಕ್ಷನರಿಲಿ ಸರ್ಚ್ ಮಾಡಿದಾಗ ಸುದೀಪ್ ಅದರಲ್ಲಿ ಇರಲಿಲ್ಲ. ಅದಕ್ಕೋಸ್ಕರ ಡಿಫಾಲ್ಟ್ ವ್ಯಾಲ್ಯೂ ಏನು, ನಾಟ್ ಫೌಂಡ್ ಅಂತ ಇತ್ತು. ಸೊ ನಾಟ್ ಫೌಂಡ್ನ ಪ್ರಿಂಟ್ ಮಾಡಿದ್ದೀವಿ. ಇದನ್ನು ಸೇಫ್ ಆಕ್ಸೆಸ್ ಅಂತ ಅಂತಾರೆ, ಆಯಿತಾ. ಸೊ ಇವಾಗ ನಿಮಗೆ ಲೈಕ್ ಆಕ್ಸೆಸ್ ಮಾಡೋದು ಹೇಗೆ, ಒಂದ್ಸಲ ಡಿಕ್ಷನರಿ ಕ್ರಿಯೇಟ್ ಮಾಡಿದ್ಮೇಲೆ ಅದರ ಎಲಿಮೆಂಟ್ಸ್ನ ಹೇಗೆ ಆಕ್ಸೆಸ್ ಮಾಡೋದು ಅಂತ ಗೊತ್ತಾಯಿತು. ಸೊ ಇವಾಗ ನೆಕ್ಸ್ಟ್ ಹೋಗೋಣ, ಆ್ಯಡಿಂಗ್ ಆ್ಯಂಡ್ ಅಪ್ಡೇಟಿಂಗ್ ಡಿಕ್ಷನರಿ ಎಲಿಮೆಂಟ್ಸ್. ಓಕೆ, ಸೊ ಆ್ಯಡಿಂಗ್ ಆ್ಯಂಡ್ ಅಪ್ಡೇಟಿಂಗ್ ಅಂದರೆ ಏನರ್ಥ, ಈಗ ಬರ್ಡೇ ಅನ್ನೋ ಒಂದು ಡಿಕ್ಷನರಿ ಇದೆ. ಸೊ ಇದರಲ್ಲಿ ಹೊಸ ಬರ್ಡೇಸ್ನ ನಾವು ರನ್ ಟೈಮಲ್ಲಿ ಹಾಕಬೇಕು ಅಂತ ಅನ್ಕೊಳ್ಳಿ. ಸೊ ರನ್ ಟೈಮ್ ಅಂದರೆ ಏನು, ಸೊ ಇವಾಗ ಪೈಥಾನ್ ಪ್ರೋಗ್ರಾಮು ರನ್ ಆಗಬೇಕಾದ್ರೆ ಈ ಡಿಕ್ಷನರಿನ ನಾವು ಲೈಕ್ ಡಿಕ್ಷನರಿಗೆ ಆ್ಯಡ್ ಮಾಡಬೇಕು. ಈಗ ನೀವು ಹೇಳ್ತೀರಾ ಸುದೀಪ್ದು ಬರ್ಡೇ ಅಂದ ತಕ್ಷಣ ಲೈಕ್ ಸುದೀಪ್ ಅನ್ನೋ ಒಂದು ಲೈಕ್ ಹಾಕ್ಬಿಟ್ಟು ಇಲ್ಲಿ ಹಾಕ್ಬಿಡು, ಇದೇನು ಮುಗೀತಲ್ಲ, ಇನ್ನೇನಿಗೆ ಮತ್ತೆ ನೀವು ಲೈಕ್ ಮತ್ತೆ ಇವೆಲ್ಲ ಕಲ್ತ್ಕೋಬೇಕು ಅಂತ. ಬಟ್ ಇದು ಡೆವಲಪರ್ಗೆ ಆಗುತ್ತೆ. ಓಕೆ, ಲೈಕ್ ನಾನು ಸಾಫ್ಟ್ವೇರ್ನ ಬರಿತಾ ಇದ್ದೀನಿ, ಸೊ ನಾನು ಇಲ್ಲಿ ಕೊಡ್ಬೋದು. ಬಟ್ ನೀವೇನಾದರೂ ಇದೇ ಡಿಕ್ಷನರಿಗೆ ರನ್ ಟೈಮ್ ಅಂದರೆ ಈಗ ಗಾಡಿ ಓಡಿಸ್ಬೇಕಾದ್ರೆ, ಪ್ರೋಗ್ರಾಮ್ ರನ್ ಆಗಬೇಕಾದ್ರೆ ಏನು ಒಂದು ಡಿಕ್ಷನರಿನ ಲೈಕ್ ಡಿಕ್ಷನರಿಗೆ ವ್ಯಾಲ್ಯೂ ಆ್ಯಡ್ ಮಾಡಬೇಕಾದ್ರೆ ನೀವು ಸ್ವಲ್ಪ ಫಂಕ್ಷನ್ಸ್ನ ಯೂಸ್ ಮಾಡಬೇಕಾಗುತ್ತೆ, ಮೆಥಡ್ಸ್ನ. ಅದು ಲೈಕ್ ಬೇಸಿಕಲಿ ಇಲ್ಲಿ ಒಂಥರ ಡಿಫ್ರೆಂಟ್ ಕನ್ಸ್ಟ್ರಕ್ಟ್ ಇದೆ, ಆಯಿತಾ. ಸೊ ಅದನ್ನು ಏನು ಅಂತ ನೋಡೋಣ. ಸೊ ಇವಾಗ ಸುದೀಪ್ ಅವ್ರ ಬರ್ಡೇ ನನಗೆ ಗೊತ್ತಿಲ್ಲ, ಲೈಕ್ ನೋಡ್ಬಿಡ್ತೀನಿ.
ಸೊ ಸುದೀಪ್ ಅವ್ರ ಬರ್ಡೇ 2 ಸೆಪ್ಟೆಂಬರ್. 25 ದಿನ ಆಗೋಗಿದೆ. ಸೊ 02/09/1973 ಆಯ್ತಾ. ಸೊ 02, ಓಕೆ ಇಲ್ಲಿ ಬೇಡ. ಸೊ ಏನಿತ್ತು, 02/09/1973ನಾ? ಅಯ್ಯ, 1973. ಓಕೆ, ಇದನ್ನು ಕಾಪಿ ಮಾಡ್ಕೊಬಿಡ್ತೀನಿ. ಎಸ್. ಸೊ ಇವಾಗ ಅವ್ರ ಬರ್ಡೇ ನಮಗೆ ಗೊತ್ತಾಗಿದೆ. ಇದನ್ನು ಕ್ಲೋಸ್ ಮಾಡ್ತೀನಿ. ಓಕೆ, ಸೊ ಬರ್ಡ್ ನಮ್ದು ಲೈಕ್ ಅವ್ರದ್ದು ಗೊತ್ತಾಗಿದೆ. ಸೊ ನಾವು ಡೈರೆಕ್ಟ್ ಆಗಿ ಇಲ್ಲ ಹಾಕಿದ್ರೆ ಅವರು ಡೆವಲಪರ್, ಲೈಕ್ ನಾನು ಕೋಡ್ ಬರುತ್ತೆ ನಾನು ಹಾಕ್ಬಿಡ್ಬೋದು. ಬಟ್ ನನಗೆ ಅದು ರನ್ ಟೈಮ್ ಪ್ರೋಗ್ರಾಮ್ ರನ್ ಆಗಬೇಕಾದ್ರೆ ಆ ಡಿಕ್ಷನರಿಗೆ ಆ್ಯಡ್ ಆಗಬೇಕು. ಸೊ ಅದನ್ನ ನೋಡೋಣ. ಸೊ ಅದಕ್ಕಿಂತ ಮೊದಲು ನಾನು ಒಂದ್ಸಲ ಬರ್ಡೇ ಅನ್ನೋದನ್ನ ಪ್ರಿಂಟ್ ಮಾಡ್ತೀನಿ. ಸೊ ಬರ್ಡೇ ಅನ್ನೋ ಡಿಕ್ಷನರಿನೇ ಫುಲ್ ಪ್ರಿಂಟ್ ಮಾಡಿದ್ರೆ ನೋಡಿ ಎಲ್ಲ ಕೀ ವ್ಯಾಲ್ಯೂ ಪೇರ್ಸು ಬರುತ್ತೆ. ಸೊ ಫಸ್ಟು ಬರೀ ಚಂದನ್, ದರ್ಶನ್, ವಿರಾಟ್ ಇದೆ. ಈಗ ಬರ್ಡೇ ಅನ್ನೋ ಒಂದು ಡಿಕ್ಷನರಿಗೆ ನೀವು ಸುದೀಪ್ನ ಆ್ಯಡ್ ಮಾಡಬೇಕು ಅಂದರೆ ಏನು ಮಾಡ್ತೀರಾ? ಸೇಮು ಈಗ ಬರ್ತ್ಡೇ ಅನ್ನೋ ಡಿಕ್ಷನರಿಲಿ ಸುದೀಪ್ನ ಆಕ್ಸೆಸ್ ಮಾಡಬೇಕು ಅಂದರೆ ಏನು ಮಾಡ್ತೀರಿ? ಹಿಂಗೆ ಹೋಗ್ತೀರಾ. ಬಟ್ ಇಲ್ಲಿ ಈಕ್ವಲ್ಸ್ ಹಾಕಿ ಅವ್ರಿಗೆ ವ್ಯಾಲ್ಯೂ ಏನು ಹಾಕಬೇಕು ಅಂತ ಹಾಕ್ತೀರಾ. ಆಸ್ ಸಿಂಪಲ್ ಆಸ್ ದ್ಯಾಟ್. ಈಗ ಒಂದು ವೇರಿಯೇಬಲ್ಗೆ ಲೈಕ್ ಇವಾಗ ಎಕ್ಸ್ನ ಪ್ರಿಂಟ್ ಮಾಡಿದ್ರೆ ಎಕ್ಸ್ದು ವ್ಯಾಲ್ಯೂ ಬರ್ತಿತ್ತು. ಅದೇ ರೀತಿ ಎಕ್ಸ್ ವೇರಿಯೇಬಲ್ಗೆ ಏನೋ ಒಂದು ವ್ಯಾಲ್ಯೂನ ಅಸೈನ್ ಮಾಡಬೇಕು ಅಂದರೆ x = 10 ಅಂತ ಹಾಕ್ತಿದ್ರಿ ಅಲ್ವಾ. ಅದೇ ರೀತಿ ಅದನ್ನ ಆಕ್ಸೆಸ್ ಮಾಡಬೇಕು ಅಂದರೆ ಇಷ್ಟ ಹಾಕ್ತೀರಾ. ಅದಕ್ಕೆ ಏನೋ ಒಂದು ವ್ಯಾಲ್ಯೂನ ಸೆಟ್ ಮಾಡಬೇಕು ಅಂದರೆ ಹಿಂಗೆ ಹಾಕ್ತೀರಾ. ಸೊ ಆಸ್ ಸಿಂಪಲ್ ಆಸ್ ದ್ಯಾಟ್ ಆಯ್ತಾ. ಸೊ ಇವಾಗ ಹೇಳ್ಬೋದು ಸುದೀಪ್ ಅನ್ನೋ ಕೀನೇ ಇಲ್ಲ, ಸೊ ಅದಕ್ಕೆ ನೀವು ಈ ರೀತಿ ವ್ಯಾಲ್ಯೂ ಅಸೈನ್ ಮಾಡ್ತಿದ್ದೀರಲ್ಲ ಅಂತ. ಸೊ ಪೈಥಾನ್ ಒಳಗಡೆನೆ ಅರ್ಥ ಮಾಡ್ಕೊಂಡು ಅದನ್ನ ಸುದೀಪ್ ಅನ್ನೋ ಕೀನ ಆ್ಯಡ್ ಮಾಡುತ್ತೆ ಇಲ್ಲಿಗೆ. ಸೊ ಸುದೀಪ್ ಅನ್ನೋದನ್ನ ಇಲ್ಲಿಗೆ ಆ್ಯಡ್ ಮಾಡುತ್ತೆ ಆಯ್ತಾ. ಸೊ ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ. ಹಿಂಗೆ ಮಾಡಿದ್ದೀನಿ ಇವಾಗ. ಸೊ ಇವಾಗ ನಾನು ಏನಾದರೂ ಪ್ರಿಂಟ್ ಕೊಟ್ಟು ಬರ್ತ್ ಡೇ ಅಂತ ಕೊಟ್ಟರೆ, ಓಕೆ ಬರ್ತ್ಡೇ ಅಂತ ಕೊಟ್ಟರೆ ನೋಡಿ ಫಸ್ಟು ಬರೀ ಇಷ್ಟೇ ಪ್ರಿಂಟ್ ಆಗಿದೆ. ಅದಾದಮೇಲೆ ಈ ಲೈನ್ ಏನು ಕಾಲ್ ಆಯಿತು ಅವಾಗ, ಸೊ ನಾನು ನಿಮಗೆ ಇಲ್ಲಿ ಪ್ರಿಂಟ್ ಮಾಡಿ ತೋರಿಸು ಬಿಡ್ತೀನಿ. ಆ್ಯಡಿಂಗ್ ಸುದೀಪ್ ಟು ದ ಲಿಸ್ಟ್. ಓಕೆ, ಸೊ ಇವಾಗ ನಾನು ರನ್ ಮಾಡಿದ್ರೆ ನೋಡಿ ಫಸ್ಟು ಈ ಥರ ಇತ್ತು ಡಿಕ್ಷನರಿ, ಅಂದರೆ ಡೇಟ್ ಆಫ್ ಬರ್ತಲ್ಲಿ ಸುದೀಪ್ದು ನಮಗೆ ಗೊತ್ತಿರಲಿಲ್ಲ. ಅದಾದಮೇಲೆ ಆ್ಯಡಿಂಗ್ ಸುದೀಪ್ ಟು ದ ಲಿಸ್ಟ್ ಅಂದರೆ ಈ ಲೈನ್ 12 ನಂಬರ್ ಲೈನ್ ರನ್ ಆಗುತ್ತೆ. ಅದಾದಮೇಲೆ ಪ್ರಿಂಟ್ ಮಾಡಿದ್ರೆ ಸುದೀಪ್ ಅನ್ನೋರ ಡೇಟ್ ಆಫ್ ಬರ್ತ್ ಸಹ ಈ ಒಂದು ಲಿಸ್ಟಲ್ಲಿ ಆ್ಯಡ್ ಆಗಿದೆ. ಆಸ್ ಲೈಕ್ ಇಲ್ಲಿ ನೋಡಿ, ಇಲ್ಲಿ ನಾನು ಕೋಡ್ ಬರಿಬೇಕಾದ್ರೆ ಏನು ಬರ್ದಿಲ್ಲ, ಬಟ್ ಅದಾದಮೇಲೆ ರನ್ ಟೈಮಲ್ಲಿ ಆ್ಯಡ್ ಮಾಡೋ ಥರ ಮಾಡಿದ್ದೀನಿ. ಸೊ ಇದನ್ನೇ ನಾವು ಡಿಕ್ಷನರಿಗೆ ಆ್ಯಡ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಕಲಿತಿದ್ವಿ. ಸೊ ಅರ್ಥ ಆಯಿತು ಅಂತ ಅನ್ಕೋತೀನಿ. ಈಗ ಆ್ಯಡ್ ಏನೋ ಮಾಡಿದ್ರಿ, ಈಗ ಅಪ್ಡೇಟ್ ಮಾಡೋದು ಹೇಗೆ? ಅಪ್ಡೇಟ್ ಅಂದರೆ ಏನು? ಸೊ ಅಪ್ಡೇಟ್ ಅಂದರೆ ಏನು? ಸೊ ಒಂದು ಆವಾಗಲೇ ಒಂದು ಕೀಗೆ ಒಂದು ವ್ಯಾಲ್ಯೂ ಇದೆ. ಸೊ ಚಂದಂದು ಬರ್ಡೇ 7/6/2000 ಲೈಕ್ 2020 ಅಂತ ಏನೋ 2024 ಅಂತ ಮಿಸ್ ಆಗಿ ಹಾಕ್ಬಿಟ್ಟಿದೀವಿ. ಸೊ ನಾನು ಎಷ್ಟೊಂದ್ಸಲ DOB ಎಲ್ಲ ಫಿಲ್ ಮಾಡಬೇಕಾದ್ರೆ ಅಪ್ಲಿಕೇಶನ್ಸಲ್ಲಿ ಏನೋ ಯೋಚನೆ ಮಾಡ್ಕೊಂಡು ಡೇಟ್ ಆಫ್ ಬರ್ತ್ ಈ ಕರೆಂಟ್ ಇಯರ್ ಹಾಕ್ಬಿಟ್ಟಿರ್ತೀನಿ 2024 ಅಂತ. ಸೊ ಹಿಂಗೆ ಹಾಕ್ಬಿಟ್ಟಿರ್ತೀನಿ. ಬಟ್ ಇವಾಗ ನಾನು ಮಧ್ಯದಲ್ಲಿ ಚೇಂಜ್ ಮಾಡಬೇಕು ಅಂತ ಅನ್ಕೊಳ್ಳಿ, ಅಪ್ಡೇಟ್ ಮಾಡಬೇಕು ಅಂತ ಅನ್ಕೊಳ್ಳಿ. ಸೊ ಆ ಮಾಡಿಫೈ ಅಂತಲೂ ಹೇಳ್ಬೋದು. ಸೊ ಅವಾಗ ಏನು ಮಾಡ್ತೀನಿ, ಇಲ್ಲಿ ಸುದೀಪ್ ಅಂತ ಏನಿತ್ತು, ಸೊ ಚಂದನ್ ಅನ್ನೋ ಒಂದು ಏನಿದೆ ಲೈಕ್ ಕೀ, ಬರ್ಡೇ ಅನ್ನೋ ಡಿಕ್ಷನರಿಲಿ ಚಂದನ್ ಅನ್ನೋ ಒಂದು ಕೀ ಏನಿದೆ ಅದರ ವ್ಯಾಲ್ಯೂನ ಇವಾಗ ಕರೆಕ್ಟ್ ಮಾಡು. ಇವಾಗ 2024 ಇತ್ತಲ್ವಾ, ನಾನಿಲ್ಲಿ ತಗೊಂಡು ನಾನು ಮತ್ತೆ ಇವಾಗ ಲೈಕ್ ಹಿಂಗೆ ತಗೊಂಡು ನಾನು ಪ್ರಿಂಟ್ ಮಾಡ್ತೀನಿ. ಏನಂತ? ಅಪ್ಡೇಟಿಂಗ್ ಅಂತ ಪ್ರಿಂಟ್ ಮಾಡ್ತೀನಿ. ಓಕೆ, ಸೊ ಇವಾಗ ನಾನು ರನ್ ಮಾಡಿದ್ರೆ ನೋಡಿ ಫಸ್ಟು, ಓಕೆ ಕಾಣಿಸ್ತಿದೆ ಅನಿಸುತ್ತೆ. ಫಸ್ಟು ಚಂದಂದು ಡೇಟ್ ಆಫ್ ಬರ್ತು 2024 ಇತ್ತು. ಓಕೆ, ಸೊ ಅಪ್ಡೇಟಿಂಗ್ ಆದಮೇಲೂ 2020, ಅಯ್ಯೋ ಮಿಸ್ ಹೇಳಬೇಕಲ್ವ ನೀವು. ನೋಡಿ ಇವಾಗ 12 ನಂಬರ್ ಲೈನಲ್ಲಿ ಮತ್ತೆ ಅದೇ ವ್ಯಾಲ್ಯೂಗೆ ಸೆಟ್ ಮಾಡಿದ್ದೀನಿ. ಸೊ ಇಲ್ಲಿ 2024 ಬದಲು 02 ಹಾಕಬೇಕು. ಮತ್ತೆ ರನ್ ಮಾಡಿದ್ರೆ ನೋಡಿ ಚಂದನ್ದು ಮೊದಲು 2024 ಇತ್ತು, ಅಪ್ಡೇಟಿಂಗ್ ಆಯಿತು, ಲೈಕ್ ಅಪ್ಡೇಟ್ ಮಾಡೋದು ಈ ಲೈನ್ ನಂಬರ್ 12ಅಲ್ಲಿ. ಅವಾಗ ಏನಾಯಿತು, 7/6/2002 ಆಯಿತು, ಕರೆಕ್ಟ್ ಆಯಿತು. ಸೊ ಇದನ್ನು ಅಪ್ಡೇಷನ್ ಅಂತೀವಿ. ಸೊ ಡಿಕ್ಷನರಿ ಹೇಗೆ ಕ್ರಿಯೇಟ್ ಮಾಡೋದು, ಅದನ್ನು ಆಕ್ಸೆಸ್ ಮಾಡೋದು ಹೇಗೆ, ಆ್ಯಡ್ ಮಾಡೋದು ಹೇಗೆ, ಅಪ್ಡೇಟ್ ಮಾಡೋದು ಹೇಗೆ ಅಂತ ನೋಡಿರಾ. ಇವಾಗ ನೆಕ್ಸ್ಟ್ ಹೋಗೋಣ. ಸೊ ಇದನ್ನು ಹೇಳ್ಕೊಟ್ಟೆ. ರಿಮೂವಿಂಗ್ ಎಲಿಮೆಂಟ್ಸ್ ಫ್ರಮ್ ಅ ಡಿಕ್ಷನರಿ, ಸೇಮ್ ಲಿಸ್ಟ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ಲಿಸ್ಟು ಅಲ್ಲೆಲ್ಲ ಏನು ಮಾಡಿದ್ರಿ ರಿಮೂವಿಂಗು ಆ್ಯಡಿಂಗು, ಅದೇ ರೀತಿ ಇಲ್ಲೂ ವರ್ಕ್ ಆಗುತ್ತೆ ಆಯಿತಾ. ಇಲ್ಲಿ ನಿಮಗೆ ಒಂದು ಕಾಂಪ್ಲೆಕ್ಸ್ ಇಲ್ಲ, ಏನೋ ಕಾಂಪ್ಲೆಕ್ಸಿಟಿ ಇಂಡೆಕ್ಸಿಂಗ್ ಎಲ್ಲ ಮಾಡ್ತಿದ್ರಿ ಅದೆಲ್ಲ ಇಲ್ಲ. ಸೊ ನಿಮಗೆ ನೋಡಿ ಈಸಿ ಆಗುತ್ತಿದ್ದು. ಸೊ ನೆಕ್ಸ್ಟು ಪಾಪ್ ಅಂತ ಒಂದಿದೆ. ಸೊ ಪಾಪ್ ಏನು ಮಾಡುತ್ತೆ, ಸೊ ಲಿಸ್ಟಲ್ಲಿ ಏನು ಮಾಡ್ತಿತ್ತು, ಒಂದು ಎಲಿಮೆಂಟ್ನ ರಿಮೂವ್ ಮಾಡ್ತಿತ್ತಲ್ವಾ. ಅದೇ ರೀತಿ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ಚಂದಂದು, ದರ್ಶನ್ದು ಎಲ್ಲರದು ಇದೆ. ಸೊ ನನ್ನ ಕಂಡ್ರೆ ನಿಮ್ಗೆ ಆಗ್ತಿಲ್ಲ ಇವಾಗ. ಅವಾಗ ನಾನು ಡೇಟ್ ಆಫ್ ಬರ್ತ್ ನೀವು ಮರ್ತೋಗ್ಬೇಕು. ಅವಾಗ ಏನು ಮಾಡ್ತೀರಾ, ಇದನ್ನ ಈ ಒಂದು ಡಿಕ್ಷನರಿಯಿಂದ ಡಿಲೀಟ್ ಮಾಡಬೇಕು.
ಲೈಕ್ ನೀವು ಹೇಳ್ಬೋದು ಇಲ್ಲೇ ಡಿಲೀಟ್ ಮಾಡ್ಬಿಡು ಗುರು ಅಂತ, ಬಟ್ ಇಲ್ಲಿ ಡಿಲೀಟ್ ಮಾಡಿದ್ರೆ ಲೈಕ್ ಅದು ನಾನು ಡೆವಲಪರ್, ನಾನು ಸಾಫ್ಟ್ವೇರ್ ಬರ್ದಿರೋನು, ಅದಕ್ಕೋಸ್ಕರ ಮಾಡ್ತೀನಿ. ಬಟ್ ಪೈಥನ್ ಅದನ್ನ ಮಾಡಬೇಕು, ರನ್ ಆಗ್ಬೇಕಾದ್ರೆ, ಲೈಕ್ ನೀವು ಗಾಡಿ ಓಡಿಸ್ಬೇಕಾದ್ರೆ ಅದು ವರ್ಕ್ ಆಗಬೇಕು ಆ ಥರ. ಸೊ ಇವಾಗ ಚಂದನ್ ಅಂತ ಇದೆ, ಬಟ್ ನಾನು ಅದನ್ನ ಡಿಲೀಟ್ ಮಾಡಬೇಕು ಅಂದರೆ ಏನೂ ಇಲ್ಲ, ತುಂಬಾನೇ ಸಿಂಪಲ್ ಆಯ್ತಾ. ಸೊ ಬರ್ತ್ ಡೇ ಅಂತ ಕೊಟ್ಟು ಇದ್ರೊಳಗೆ ಸಾರಿ ಯಾ ಬರ್ತ್ ಡೇ ಅಂತ ಕೊಟ್ಟು ಡಾಟ್ ಅಂತ ಹಾಕಿ ಪಾಪ್, ಸೇಮ್ ಲಿಸ್ಟ್ ಹೆಂಗ್ ಮಾಡ್ತೀರಿ ಹಂಗೇನೆ. ಇಲ್ಲಿ ಪಾಪ್ ಅಲ್ಲಿ 0 ಕೊಡ್ತಿದ್ರಿ ಅಥವಾ ಬಿಟ್ರೆ ಲಾಸ್ಟ್ ಹೋಗ್ತಿತ್ತು, ಬಟ್ ಇಲ್ಲಿ ನೀವು ಆ ಕೀನ ಸ್ಪೆಸಿಫೈ ಮಾಡಬೇಕು, ಯಾವ್ದನ್ನ ರಿಮೂವ್ ಮಾಡಬೇಕು. ಚಂದನ್ನ ತೆಗೆದ್ಬಿಡು ಗುರು ನನ್ನ ಮೆಮರಿಯಿಂದ, ಅವ್ನು ಸರಿ ಇಲ್ಲ ಆ ಥರ. ಸೊ ಇವಾಗ ಫಸ್ಟ್ ಪ್ರಿಂಟ್ ಮಾಡ್ತೀನಿ, ಅದಾದ್ಮೇಲೆ ಚಂದನ್ನ ತೆಗೆದ್ಬಿಟ್ಟು ಸಹ ಪ್ರಿಂಟ್ ಮಾಡ್ತೀನಿ. ಸೊ ರನ್ ಮಾಡಿದ್ರೆ ನೋಡಿ, ಫಸ್ಟ್ ಡಿಕ್ಷನರಿಲಿ ಚಂದನ್ ಇದ್ದಾನೆ, ಬಟ್ ಸೆಕೆಂಡ್ ಡಿಕ್ಷನರಿಲಿ ಚಂದನ್ ಹೊಟ್ಟೋದ, ಚಂದನ್ ಡೇಟ್ ಆಫ್ ಬರ್ತಾ ನಾನು ಮರ್ತೋದೆ, ಅವನ ನಾನು ಮಾತಾಡಿಸ್ತಿಲ್ಲ ಇವಾಗ. ಆ ಥರ ಆಯ್ತಾ, ಆಸ್ ಸಿಂಪಲ್ ಆಸ್ ದ್ಯಾಟ್. ಪಾಪ್ ಅಂದ್ರೆ ಏನು ಅಂತ ಅರ್ಥ ಆಗಿದೆ. ಇನ್ನೊಂದೇನಂದ್ರೆ ಡೆಲ್ ಅನ್ನೋ ಒಂದು ಇನ್ನೊಂದು ಕೀವರ್ಡ್ ಇದೆ. ಓಕೆ, ನೀವು ಡೆಲ್ ಸಹ ಮಾಡ್ಬೋದು. ಇವಾಗ ನಾನು ಇದನ್ನ ಕಮೆಂಟ್ ಮಾಡ್ತೀನಿ, ಕಮೆಂಟ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂದ್ರೆ ವಿಡಿಯೋ ನೋಡ್ಕೊಂಡು ಬನ್ನಿ, ಅವಾಗಲೇ ಮಾಡ್ಕೊಟ್ಟಿದ್ದೀನಿ, ಹೇಳ್ಕೊಟ್ಟಿದ್ದೀನಿ. ಸೊ ಇಲ್ಲಿ ಬರ್ತ್ ಡೇ ಅಂತ ಹಾಕ್ಬಿಟ್ಟು ಇಲ್ಲಿ ಚಂದನ್ನ ಕೊಡ್ತೀನಿ. ಓಕೆ, ಹಿಂಗ್ ರನ್ ಮಾಡಿದ್ರು ಸಹ ಇದು ವರ್ಕ್ ಆಗುತ್ತೆ. ಸೊ ಹಿಂಗೂ ಸಹ ನೀವು ಡಿಲೀಟ್ ಮಾಡ್ಬೋದು. ಬಟ್ ಇಲ್ಲಿ ಬರ್ಡೇ ಡಾಟ್ ಪಾಪ್ ಅಲ್ಲಿ ಒಂದು ಇದೇನಂದ್ರೆ, ನೀವು ಇದನ್ನ ಇನ್ನೊಂದು ವೇರಿಯೇಬಲ್ಗೆ ಅಸೈನ್ ಮಾಡ್ಕೋಬಹುದು ಆಯ್ತಾ. ಲೈಕ್ ಇದೆಲ್ಲ ಕಷ್ಟ ಆಗ್ತಿದೆ ಅಂದ್ರೆ ತಲೆ ಕೆಡ್ಸ್ಕೊಬೇಡಿ, ನೀವು ಪ್ರಾಕ್ಟೀಸ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ಇಲ್ಲಿ ನೀವು ಡಿಲೀಟ್ ಮಾಡಾದ್ಮೇಲೆ ಚಂದನ್ನ ಈ ವ್ಯಾಲ್ಯೂ ಎಲ್ಲೋ ಹೊಟ್ಟೋಗುತ್ತೆ, ಲೈಕ್ ಡಿಲೀಟೇ ಆಗೋಗುತ್ತೆ. ಇಲ್ಲೇನಂದ್ರೆ ನೀವು ಹಿಂಗ್ ಡಿಲೀಟ್ ಮಾಡಾದ್ಮೇಲೆ ಚಂದಂದು ವ್ಯಾಲ್ಯೂ ಏನಿತ್ತೋ ಅದನ್ನ ನಾನು ಎಕ್ಸ್ಗೆ ಅಸೈನ್ ಮಾಡ್ಕೋತೀನಿ ಅಂತಲೂ ಸಹ ನೀವು ಅಸೈನ್ ಮಾಡ್ಬೋದು. ಇವಾಗ ನಾನು ಇಲ್ಲಿ ಪ್ರಿಂಟ್ ಮಾಡಿ ಎಕ್ಸ್ನ ಪ್ರಿಂಟ್ ಮಾಡಿದ್ರೆ ನೋಡಿ, ಇವಾಗ ರನ್ ಮಾಡಿದ್ರೆ ಓಕೆ ಚಂದನ್, ಓಕೆ ಇಲ್ಲಿ ಡಿಲೀಟ್ ಮಾಡ್ಬಿಟ್ಟಿದ್ದೀನಿ. ಸೊ ಇದನ್ನ ಲಾಸ್ಟಿಗೆ ತಗೊಳ್ಳೋಣ. ಓಕೆ, ಸೊ ಇದನ್ನ ಕಮೆಂಟೇ ಮಾಡೋಣ, ಯಾಕಂದ್ರೆ ಮತ್ತೆ ಕೀ ಎರರ್ ಕೊಡುತ್ತೆ. ನೋಡಿ ಕೀ ಎರರ್ ಅಂದ್ರೆ ಏನೋ ಅಲ್ಲಿ ಇರಲಿಲ್ಲ ಅದಕ್ಕೆ. ಓಕೆ, ಏನಕ್ಕೆ ಡಿಲೀಟ್ ಮಾಡಿಬಿಟ್ಟಿತ್ತು. ಸೊ ಇವಾಗ ನೋಡಿ, ಫಸ್ಟ್ ಚಂದನ್ನ ಲೈಕ್ ಫಸ್ಟ್ ಫುಲ್ ಡಿಕ್ಷನರಿನ ಪ್ರಿಂಟ್ ಮಾಡಿದೆ, ಆಮೇಲೆ ಚಂದನ್ನ ರಿಮೂವ್ ಮಾಡ್ಬಿಡು ಅಂದೆ, ರಿಮೂವ್ ಮಾಡಿಬಿಟ್ಟು ಅವ್ನದೇನು ಡೇಟ್ ಆಫ್ ಬರ್ತ್ ಇತ್ತು ಅದನ್ನ ಎಕ್ಸ್ ಡಸ್ಟ್ಬಿನ್ಗೆ ಹಾಕ್ಬಿಡು ಅನ್ನೋ ಥರ. ಲೈಕ್ ಬೇಸಿಕಲಿ ಎಕ್ಸ್ ಅನ್ನೋ ಇನ್ನೊಂದು ವೇರಿಯೇಬಲ್ಗೆ ನಾನು ಇಟ್ಕೋತಾ ಇದ್ದೀನಿ ಮುಂದೆ ಏನೋ ಯೂಸ್ ಮಾಡೋಕ್ಕೆ. ಸೊ 7 ಜೂನ್ ಪ್ರಿಂಟ್ ಆಗುತ್ತೆ, ಪ್ರಿಂಟ್ ಎಕ್ಸ್ ಮಾಡಿದ್ರೆ. ಸೊ ದ್ಯಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಡೆಲ್ ಯೂಸಿಂಗ್ ಡೆಲ್ ಕೀವರ್ಡ್ ಆ್ಯಂಡ್ ದೆನ್ ಯೂಸಿಂಗ್ ಡಾಟ್ ಪಾಪ್. ಓಕೆ, ಅರ್ಥ ಆಯಿತು ಅಂತ ಅನ್ಕೋತೀನಿ, ತುಂಬಾ ಸಿಂಪಲ್ ಆಗಿ ಹೇಳ್ಕೊಡೀನಿ ಅಂತ ಅನ್ಸುತ್ತೆ ನನಗೆ. ಸೊ ಪಾಪ್ ಮತ್ತು ಡೆಲ್ನ ಸಹ ತಿಳ್ಕೊಂಡ್ರಿ. ಮತ್ತೆ ಡಾಟ್ ಕ್ಲಿಯರ್ ಅಂದ್ರೆ ಇರೋ ಡಿಕ್ಷನರಿ ಫುಲ್ ಕ್ಲಿಯರ್ ಆಗುತ್ತೆ, ಅದೇನು ತೋರ್ಸೋದು ಬೇಕಾಗಿಲ್ಲ, ನೀವು ಟ್ರೈ ಮಾಡ್ಕೊಳ್ಳಿ. ಓಕೆ, ಇದೆಲ್ಲ ಲೈಕ್ ನಿಮಗೆ ಗೊತ್ತಿರಬೇಕಷ್ಟೇ ಮಾಡ್ಬೋದು ಅಂತ. ಲೈಕ್ ನಾನು ಮತ್ತೆ ಎಲ್ಲಾನು ಹೇಳ್ಕೊಟ್ರೆ ಲೈಕ್ ವಿಡಿಯೋ ಲೆಂತ್ ಸಹ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ. ಸೊ ನೆಕ್ಸ್ಟು ಡಿಕ್ಷನರಿ ಮೆಥಡ್ಸ್ ಅಂತ ಇದೆ. ಸೊ ಮೆಥಡ್ಸ್ ಏನು ಹೇಳ್ತಿದ್ದಾರೆ ಇವಾಗ ಡಿಕ್ಷನರಿ ಏನದಾದ್ರೆ, ಈಗ ಪಾಪ್ ಎಲ್ಲ ನೋಡಿದ್ರಿ ನೋಡಿ, ಇದೆಲ್ಲ ಸ್ವಲ್ಪ ಮಾಡಿಫಿಕೇಶನ್ ಯೂಸ್ ಮಾಡ್ತೀರಾ. ಇಲ್ಲಿ ಡಿಕ್ಷನರಿಲಿ ನಿಮಗೆ ಫುಲ್ ಡಿಕ್ಷನರಿ ಬೇಡ ಅಂತ ಅನ್ಕೊಳ್ಳಿ, ಫುಲ್ ಡಿಕ್ಷನರಿ ಬೇಡ. ನಿಮಗೆ ಕ್ವಶನ್ ಏನಾದರೂ ನನಗೆ ಯಾರ್ಯಾರ ಬರ್ಡೇ ಗೊತ್ತು ಅನ್ನೋದು ಅಷ್ಟೇ ಇದೆ. ನಿಮಗೆ ಅವ್ರ ಬರ್ಡೇ ಯಾವಾಗ ಅನ್ನೋದು ಬೇಕಾಗಿಲ್ಲ, ನನಗೆ ಯಾರ್ಯಾರ ಬರ್ಡೇ ಗೊತ್ತು ಅನ್ನೋದು ಬೇಕು. ಅವಾಗ ಏನು ಮಾಡ್ತೀರಾ, ಇಲ್ಲಿ ಪ್ರಿಂಟ್ ಬರ್ಡೇ ಏನು ಮಾಡ್ತಿದ್ದೀರಾ, ಇದು ಫುಲ್ ಡಿಕ್ಷನರಿನ ಪ್ರಿಂಟ್ ಮಾಡುತ್ತೆ. ಅಲ್ಲಿಗೆ ಡಾಟ್ ಹಾಕಿ ಕೀಸ್ ಅಂತ ಕೊಡ್ತೀರಾ. ಸೊ ಇದು ಏನು ಮಾಡುತ್ತೆ ಅಂದರೆ, ಇಡೀ ಡಿಕ್ಷನರಿನ ಹುಡುಕ್ಬಿಟ್ಟು ಎಲ್ಲ ಕೀಸ್ ಏನಿದೆ ನೋಡಿ ಅದನ್ನ ಒಂದು ಲಿಸ್ಟ್ ಆಗಿ ರೆಡಿ ಮಾಡ್ಕೊಳ್ಳುತ್ತೆ. ಅದನ್ನ ನಿಮ್ಗೆ ರಿಟರ್ನ್ ರನ್ ಮಾಡಿ ತೋರಿಸ್ಬಿಡ್ತೀನಿ ನೋಡಿ. ಡಿಕ್ಟ್ ಕೀಸ್ ಯಾವ್ದ್ಯಾವುದು, ಚಂದನ್, ದರ್ಶನ್, ವಿರಾಟ್. ಅವ್ರ ಡೇಟ್ ಆಫ್ ಬರ್ತ್ ಎಲ್ಲ ನಂಗೆ ಲೆಕ್ಕ ಇಲ್ಲ, ನನಗೆ ಯಾರ್ಯಾರ್ದು ಬರ್ಡೇ ಗೊತ್ತು ಅಂತ ನಾನು ನೆನೆಸ್ಕೊಂಡಾಗ ನನಗೆ ಇವರ ಲಿಸ್ಟ್ ಬರುತ್ತೆ. ಸೊ ಅದಕ್ಕೆ ಡಾಟ್ ಕೀಸ್ ಅಂತ ಮಾಡ್ತೀರಾ. ಅದೇ ರೀತಿ ಇವಾಗ ನಿಮ್ಗೇನಾದರೂ ಕೀಸ್ ಬೇಡ, ಬರೀ ನನಗೆ ಯಾವ್ಯಾವ ಡೇಟ್ ನೆನಪಿದೆ. ಇದನ್ನ ನಾವು ಸೋಷಿಯಲ್ ಎಕ್ಸಾಮ್ ಬರೀಬೇಕಾದ್ರೆ 10th 11th 12 ಲೈಕ್ ಸಾರಿ 10th ಏನು ಮಾಡ್ತಿದ್ವಿ, ಬರೀ ಡೇಟ್ನ ನೆನ್ಪಿಟ್ಕೋತಿದ್ವಿ. ಓ ಈ ಡೇಟ್ ಅಂತ, ಲೈಕ್ ಈ ಡೇಟಲ್ಲಿ ಏನೋ ಸ್ಪೆಷಲ್ ಇದೆ ಅಂತ. ಅದನ್ನ ಆ ಥರ ಏನಾದ್ರು ಇರಬೇಕಾದ್ರೆ ಬರೀ ಡೇಟ್ಸ್ ಬೇಕು ನಿಮಗೆ, ಈ ಯಾರ್ದು ಅದು ಏನು ಅವೆಲ್ಲ ಸದ್ಯಕ್ಕೆ ಬೇಡ. ಅವಾಗ ಏನು ಮಾಡ್ತೀವಿ, ಇಲ್ಲಿ ಡಾಟ್ ವ್ಯಾಲ್ಯೂಸ್ ಅಂತ ಹಾಕ್ತೀವಿ. ಓಕೆ, ವ್ಯಾಲ್ಯೂಸ್ ಅಂತ ನಾನು ರನ್ ಮಾಡಿದ್ರೆ ನೋಡಿ, ಇಲ್ಲಿ ಬರೀ ವ್ಯಾಲ್ಯೂಸ್ ಪ್ರಿಂಟ್ ಆಗುತ್ತೆ, ಡಿಕ್ಟ್ ವ್ಯಾಲ್ಯೂಸ್. ಇದರಲ್ಲಿ ಡಿಕ್ಟ್ ಕೀಸ್ ಮಾತ್ರ ಪ್ರಿಂಟ್ ಆಗುತ್ತೆ. ಸೊ ಆಸ್ ಸಿಂಪಲ್ ಆಸ್ ದ್ಯಾಟ್. ಅರ್ಥ ಆಯಿತು ಅಂತ ಅನ್ಕೋತೀನಿ. ಹಿಂಗೆ ನಾವು ಇನ್ನೊಂದು ಮೆಥಡ್ನ ತುಂಬಾ ಜಾಸ್ತಿ ಯೂಸ್ ಮಾಡ್ತೀವಿ, ಅದೇನಂದ್ರೆ ಐಟಮ್ಸ್ ಅಂತ ಆಯ್ತಾ. ಇವಾಗ ನಾನು ಲೈಕ್ ಹೋಗೋಣ ನಾವು ಕೋಡ್ಗೆ. ಸೊ ಬೇಸಿಕಲಿ ಕೀಸ್ ವ್ಯಾಲ್ಯೂಸ್ ನಿಮಗೆ ಗೊತ್ತಾಯ್ತು ಅಂತ ಅನ್ಕೋತೀನಿ. ಇಲ್ಲಿ ಬರ್ಡೇ ಲೈಕ್ ಡಿಕ್ಷನರಿ ನೇಮು ಡಾಟ್ ಐಟಮ್ಸ್ ಅಂತ ಹಾಕಿದ್ರೆ ಏನು ಪ್ರಿಂಟ್ ಆಗುತ್ತೆ ಅಂತ ಮೊದಲು ತೋರಿಸ್ಬಿಡ್ತೀನಿ ಆಯ್ತಾ. ಸೊ ಬೇಸಿಕಲಿ ಇಲ್ಲಿ ನೋಡ್ಬೋದು ಡಿಕ್ಟ್ ಐಟಮ್ಸ್ ಪ್ರಿಂಟ್ ಆಗ್ತಿದೆ. ಅದು ಏನಂದ್ರೆ ಒಂದು ಲಿಸ್ಟ್ ಆಯ್ತಾ, ಅದು ಒಂದು ಲಿಸ್ಟ್. ನಾನು ಇದನ್ನ ಕಾಪಿ ಮಾಡ್ಕೊಂಡು ಇಲ್ಲಿ ತೋರಿಸಿದ್ರೆ ನಿಮಗೆ ಮೋಸ್ಟ್ಲಿ ಕ್ಲಿಯರ್ ಆಗಿ ಕಾಣಿಸ್ಬೋದು. ಸೊ ಒಂದು ಲಿಸ್ಟ್, ಅದು ಆ ಲಿಸ್ಟ್ ಒಳಗೆ ಒಂದು ಟಪಲ್ ಇದೆ, ಆ ಟಪಲ್ ಅಲ್ಲಿ ಕೀ ಫಸ್ಟು, ಅದಾದ್ಮೇಲೆ ಅದಕ್ಕೆ ವ್ಯಾಲ್ಯೂ, ನೆಕ್ಸ್ಟ್ ಕೀ ಅದಕ್ಕೆ ವ್ಯಾಲ್ಯೂ, ಮತ್ತೆ ಕೀ ಅದಕ್ಕೆ ವ್ಯಾಲ್ಯೂ.
ನೋಡಿ ಈ ರೀತಿ ಇದೆ ಆಯ್ತಾ. ಸೊ ಬೇಸಿಕಲಿ ಇದನ್ನ ನಾವು ಎಷ್ಟೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕಾದ್ರೆ ತುಂಬಾನೇ ಯೂಸ್ ಮಾಡ್ತೀವಿ. ಇದನ್ನ ಹೇಗೆ ಯೂಸ್ ಮಾಡ್ತೀವಿ ಅಂತ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ. ಬಟ್ ಐಟಮ್ಸ್ ಅನ್ನೋದು ಲಿಸ್ಟ್ ಎಲಿಮೆಂಟ್ಸ್ ಲೈಕ್ ಕೀ ವ್ಯಾಲ್ಯೂ ಪೇರ್ಸ್ನ ಒಂದು ಟಪಲ್ ಒಳಗಡೆ ಹಾಕಿ ಅದು ಲೈಕ್ ಟಪಲ್ದು ಒಂದು ಲಿಸ್ಟ್ ಆಗಿ ಕೊಡುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ತುಂಬಾನೇ ಇಂಪಾರ್ಟೆಂಟ್ ಆಯ್ತಾ ಇದು. ಸೊ ಐಟಮ್ಸ್ ಗೊತ್ತಾಯ್ತು. ನೆಕ್ಸ್ಟ್ ಅಪ್ಡೇಟ್ ಅಂದ್ರೆ ಅಪ್ಡೇಟ್ಸ್ ದ ಡಿಕ್ಷನರಿ ವಿತ್ ಅನದರ್ ಡಿಕ್ಷನರಿ. ಸೊ ಇವಾಗ ಒಂದೊಂದು ವ್ಯಾಲ್ಯೂನ ಹಾಕ್ಬೇಕಾದ್ರೆ, ಈಗ ಫಾರ್ ಎಕ್ಸಾಂಪಲ್ ಚಂದನ್ದು ದರ್ಶನ್ ವಿರಾಟ್ ಅಂತ ಇತ್ತು, ಇಲ್ಲಿಗೆ ಬರೀ ಒಂದೇ ವ್ಯಾಲ್ಯೂ ಅಥವಾ ಎರಡು ವ್ಯಾಲ್ಯೂ ಹಾಕ್ಬೇಕಾದ್ರೆ ನೀವು ಪ್ರತಿ ಸಲ ಬರ್ಡೇ ಆಫ್ ಸುದೀಪ್, ಇದು ಬರ್ಡೇ ಆಫ್ ದರ್ಶನ್, ಇದು ಆ ತರ ಹಾಕ್ತಿದ್ರಿ ಅಲ್ವಾ. ಬಟ್ ಅದೇನಾದ್ರೂ ನೀವು ಒಂದೇ ಸಲ ಈಗ 3 ವ್ಯಾಲ್ಯೂ ಇಲ್ಲಿ ಏನಿತ್ತು ಅದೇ ರೀತಿ ಇನ್ನೊಂದು ಡಿಕ್ಷನರಿ ಇದೆ, ಅದರಲ್ಲಿ 4 ವ್ಯಾಲ್ಯೂ ಇದೆ. ಸೊ ಅದನ್ನು ಒಟ್ಟಿಗೆ ಇದಕ್ಕೆ ಹಾಕ್ಬೇಕು ಅಂದ್ರೆ ಏನಿಲ್ಲ, ಲೈಕ್ ಆ ಡಿಕ್ಷನರಿ ನ್ಯೂ ಡಿಶಸ್ ಅಂತ ಇದೆ ಅಂತ ಅನ್ಕೊಳ್ಳಿ, ಇಲ್ಲಿ ಡಾಟ್ ಅಪ್ಡೇಟ್ ಅಂತ ಹಾಕಿ ಆ ಡಿಕ್ಷನರಿ ನೇಮ್ ಹಾಕಿದ್ರೆ ಇದು ಅಪ್ಡೇಟ್ ಆಗುತ್ತೆ. ಆಸ್ ಸಿಂಪಲ್ ಆಸ್ ದ್ಯಾಟ್. ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಇದನ್ನ ನೀವು ಟ್ರೈ ಮಾಡಬೇಕು. ನಾನು ಮಾಡಿ ತೋರಿಸ್ಬೋದಾಯ್ತು, ಬಟ್ ನೀವು ಟ್ರೈ ಮಾಡಿ 2 ಡಿಕ್ಷನರಿ ಕ್ರಿಯೇಟ್ ಮಾಡಿ, ಒಂದು ಡಿಕ್ಷನರಿಗೆ ಇನ್ನೊಂದು ಡಿಕ್ಷನರಿ ಎಲ್ಲ ಎಲಿಮೆಂಟ್ಸ್ನು ಹಾಕಿ, ಅವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಲೈಕ್ ತುಂಬಾನೇ ಸಿಂಪಲ್. ಓಕೆ, ಸೊ ಅದು ಗೊತ್ತಾಯ್ತು ಅಂತ ಅನ್ಕೋತೀನಿ. ಇವಾಗ ನಾವು ಬರ್ಡೇಸ್ ಅನ್ನೋದನ್ನ ನಾವು ಡಿಲೀಟ್ ಮಾಡೋಣ. ನಿಮಗೆ ಇನ್ನೊಂದೇನೋ ಗೊತ್ತಾಗಬೇಕು. ಇಲ್ಲಿ ಒಂದು ಡಿಕ್ಷನರಿ ತಗೋತೀನಿ. ಸೊ ಡಿಕ್ಷನರಿ ತಗೊಂಡು ಇಲ್ಲಿವರೆಗೂ ನಾವು ಇಲ್ಲಿ ಒಂದು ಸ್ಟ್ರಿಂಗ್ ಹಾಕಿ ಇಲ್ಲಿ ಒಂದು ಸ್ಟ್ರಿಂಗ್ನೇ ಹಾಕ್ತಿದ್ವು ಅಲ್ವಾ. ಅದೇ ರೀತಿ ಹಾಕ್ಬೇಕಂತ ಏನಿಲ್ಲ. ಒಂದು ಕೀ ವ್ಯಾಲ್ಯೂ ಪೇರ್ ಹಿಂಗಿರ್ಬೋದು, ನೆಕ್ಸ್ಟ್ ಕೀ ವ್ಯಾಲ್ಯೂ ಪೇರ್ STR ಅಂತ ಹಾಕಿ ಲೈಕ್ ST ಅಂತ ಹಾಕಿ ಇಲ್ಲಿ ಸ್ಟ್ರಿಂಗ್ ಬದಲು 1 2 3 ಅಂತ ಇರ್ಬೋದು. ಹಂಗೇನೆ ಇನ್ನೊಂದೇನೋ F ಅಂತ ತಗೊಂಡು ಲೈಕ್ ಸುಮ್ಮನೆ ನಿಮ್ಗೆ ತೋರ್ಸಕ್ಕೆ ಲೈಕ್ 10.11 ಈ ಥರ ಫ್ಲೋಟ್ ಇರ್ಬೋದು. ಇನ್ನೊಂದು ಈಸ್ ಅಂತ ತಗೊಂಡು ನೆಕ್ಸ್ಟ್ ಇಲ್ಲಿ ಬೂಲಿಯನ್ ಇರ್ಬೋದು. ಓಕೆ, ಲೈಕ್ ನೀವು ಲೈಕ್ ಇಲ್ಲಿ ಎರರ್ ಕೊಡ್ತಾ ಇದೆ. ಓಕೆ, ಸೊ ಇಲ್ಲಿ ಕಾಮ ಹಾಕಿಲ್ಲ. ಸೊ ಈ ರೀತಿ ಯಾವುದೇ ಒಂದು ಡೇಟಾ ಟೈಪ್ನ ಹಾಕ್ಬೋದು ಆಯ್ತಾ. ಸೊ ನೀವು ಇಲ್ಲಿ ಟಪಲ್ನ ಸಹ ತಗೋಬೋದು. ಸೊ ಟಪಲ್ ತಗೊಂಡು 1 ಅಂತ ಹಾಕಿ ಏನು ಮಾಡ್ತೀರಾ, ಇಲ್ಲಿ ಏನೋ ಒಂದು ವ್ಯಾಲ್ಯೂ ತಗೋಬೋದು. ಬಟ್ ಇಲ್ಲಿ ಲಿಸ್ಟ್ನ ಯೂಸ್ ಮಾಡೋಕ್ಕಾಗಲ್ಲ. ಸೊ ಲಿಸ್ಟ್ನ ಇಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಇದನ್ನ ನಾನು ಟಪಲ್ಸ್ ಹೇಳ್ಕೊಡ್ಬೇಕಾದ್ರೆ ಅದ್ರ ಅಡ್ವಾಂಟೇಜಸ್ ಅಲ್ಲಿ ಹೇಳಿದ್ದೆ, ಲಿಸ್ಟ್ನ ಯೂಸ್ ಮಾಡೋಕ್ಕಾಗಲ್ಲ ಅಂತ. ಸೊ ಮತ್ತೆ ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ ಬೇಸಿಕಲಿ STR ಲೈಕ್ ಸ್ಟ್ರಿಂಗ್ ಇಂಟೀಜರು, ಲೈಕ್ ಇಲ್ಲೂ ಇಂಟೀಜರ್ನು ತಗೋಬೋದು ನೀವು ಬೇಕಿದ್ರೆ. ಲೈಕ್ ಇಲ್ಲೂ 12 ಅಂತ ತಗೊಂಡು 12ಗೆ ಏನೋ ಒಂದು ಅಸೈನ್ ಮಾಡ್ಬೋದು, ಅಥವಾ ನಂಬರ್ನೇ ಅಸೈನ್ ಮಾಡ್ಬೋದು. ಸೊ ಈ ಥರ ನೀವು ಏನು ಬೇಕಾದರೂ ಮಾಡ್ಬೋದು. ಯಾವುದನ್ನ ಮಾಡೋಕ್ಕಾಗಲ್ಲ ಅಂತ ನೀವು ಟ್ರೈ ಮಾಡಿ. ಲಿಸ್ಟ್ನ ಏನಕ್ಕೆ ಮಾಡೋಕ್ಕಾಗಲ್ಲ ಅನ್ನೋ ಒಂದು ರೀಸನ್ನು ಸಹ ನೀವೇ ತಿಳ್ಕೊಳ್ಳಿ. ಅದನ್ನು ಕಮೆಂಟ್ ಸೆಕ್ಷನ್ ಹಾಕಿ, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ. ಓಕೆ, ಬೇಸಿಕಲಿ ಈ ಥರ ಆಯ್ತಾ. ಡಿಕ್ಷನರಿ ನೀವು ಕ್ರಿಯೇಟ್ ಮಾಡಬೇಕಾದ್ರೆ ಈ ಥರ ಯಾವುದೇ ರೀತಿಯ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಏನಿಲ್ಲ, ಹಿಂಗೆ ಮಾಡ್ಬೇಕು ಅದೇ ಮಾಡ್ಬೇಕಂತ ನೀವು ಯಾವ ಥರನಾದರೂ ಮಾಡ್ಕೋಬೋದು. ಆ್ಯಂಡ್ ಈ ಕಡೆ ನೀವು ಲಿಸ್ಟ್ನ ಸಹ ಹಾಕ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಏನೋ ಫ್ರೆಂಡ್ಸ್ ಅಂತ ಏನೋ ಒಂದು ಕೀನ ತಗೊಂಡು ಇಲ್ಲಿ ನಾನು ಚಂದನ್, ಓಕೆ ಚಂದನ್, ನೆಕ್ಸ್ಟು ದರ್ಶನ್, ಓಕೆ, ಈ ಥರ ನನ್ನ ಫ್ರೆಂಡ್ಸ್ ಇವರೆಲ್ಲ ಅಂತ ಈ ಕಡೆ ಲಿಸ್ಟ್ಸ್ನ ಇಡ್ಬೋದು ಕೀ ಇಟ್ಬಿಟ್ಟು. ಸೊ ಈ ಥರ ನೀವು ಡಿಕ್ಷನರಿನ ಹೇಗೆ ಬೇಕಾಗೆ ನೀವು ಮಾಡ್ಕೋಬೋದು ಆಯಿತಾ. ಸೊ ಇದು ಗೊತ್ತಾಗಿದೆ ಅಂತ ಅನ್ಕೋತೀನಿ. ಈಗ ನಮ್ಮಮ್ಮ ಒಂದು ಇದು ಹೇಳಿದ್ರು ನೋಡಿ, ಒಂದು ಟಾಸ್ಕು. ಸೊ ಏನು ಟಾಸ್ಕ್ ಇತ್ತದು, ನಮ್ಮ ಮನೆಗೆ ಯಾರೋ ರಿಲೇಟಿವ್ಸ್ ಬಂದಿದ್ದಾರೆ. ಸೊ ರಿಲೇಟಿವ್ಸ್ಗೆ ನೀನು ಏನು ತೊಗೊಂಡು ಬರಬೇಕು, ಹಾಲು ತೊಗೊಂಡು ಬರಬೇಕು, ನೆಕ್ಸ್ಟು ಶುಗರ್ ತೊಗೊಂಡು ಬರಬೇಕು, ನೆಕ್ಸ್ಟು ಏನೋ ಕಾಫಿ ಪೌಡರ್ ಏನೋ ತೊಗೊಂಬರ್ಬೇಕು. ಅದೇ ರೀತಿ ಎಷ್ಟೊಂದು ಐಟಮ್ಸ್ ಹೇಳ್ಬಿಟ್ಟಿದ್ರು. ಹಿಂಗೆ ಹೇಳಾದ್ಮೇಲೆ ಅಮ್ಮ ಹೇಳಬೇಕಾದ್ರೆ ಬರೀ ಹಾಲು ತೊಗೊಂಡು ಬಾ ಅಂತ ಹೇಳಲ್ಲ. ಹಾಲು ತೊಗೊಂಡು ಬಾ, ಅದು ನನಗೆ 1 ಲೀಟ್ರ್ ಬೇಕು. ಓಕೆ, ಅದೇ ರೀತಿ ನೆಕ್ಸ್ಟು ಶುಗರ್ ತೊಗೊಂಡು ಬಾ, ಅದೆಷ್ಟು ಬೇಕು ನಿಮಗೆ, 1 kg ಬೇಕು. ಓಕೆ, ಅದೇ ರೀತಿ ಕಾಫಿ ಪೌಡರ್ ತಗೋಬಾ, ಅದೆಷ್ಟು 100 ಗ್ರಾಮ್ ಬೇಕು. ಓಕೆನಾ. ಈಗ ಹೇಳಬೇಕಾದ್ರೆ ಇದನ್ನ ನೀವು ಹೇಗೆ ಬರ್ಕೊಂಡಿದ್ರಿ ಲಿಸ್ಟಲ್ಲಿ. ಸೊ ಲೈಕ್ ನೀವೇನಾದ್ರೂ ಕೈಯಲ್ಲಿ ಬರೀಬೇಕಾದ್ರೆ ಇಲ್ಲಿ ಹೆಂಗೆ ಬರ್ಕೊಂಡಿದ್ದೀನಿ ಹಂಗೆ ಬರ್ಕೊಂತೀನಿ ಆಯ್ತಾ. ಸೊ ಬೇಸಿಕಲಿ ಇವಾಗ ಇಲ್ಲಿ ಮಿಲ್ಕ್ ಇಲ್ಲ ಅಂತ ಅನ್ಕೋಬಿಡಿ. ಸೊ ಅಥವಾ ಮಿಲ್ಕ್ನ ನಾನು KGಯಲ್ಲಿ ಲೆಕ್ಕ ತಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ. ಹಿಂಗೆ ತಗೊಳ್ಳಲ್ಲ, ಲೈಕ್ ಇಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಹೇಳ್ತಿರೋದು. ಸೊ ಮಿಲ್ಕ್ನ ನಾನು 1 kg ಅಂತ ತಗೋತೀನಿ. ಲೈಕ್ KG ಅಲ್ಲ, ಇದನ್ನ KGನ ಲೀಟರ್ ಅಂತ ನೆನ್ಪಿಟ್ಕೊಳ್ಳಿ. ಬಟ್ ಸುಮ್ಮನೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಹೇಳ್ಕೊಡ್ತಾ ಇರೋದು. ಓಕೆ, ಸೊ ಇವಾಗ ಹಿಂಗೆ ತಗೊಂಡ್ಮೇಲೆ ಅಮ್ಮ ಟೋಟಲ್ ಆಗಿ ಎಷ್ಟು KG ಆಯಿತು, ಎಷ್ಟು KG ಆಯಿತು ಮಗನೇ, ನಾನು ನಿಮ್ಗೆ ಬ್ಯಾಗ್ ಕೊಟ್ಟು ಕಳಿಸ್ತೀನಿ ಅಂತ ಕೇಳ್ತೀರಾ. ಅವಾಗ ನೀವೇನು ಮಾಡ್ಬೋದು, ಇಲ್ಲಿಂದ ನೀವು ಸಮ್ ಮಾಡಿ, ಇದನ್ನ ಟೋಟಲ್ ಸಮ್ ಮಾಡಿ ನೀವು, ಅಮ್ಮ ಇದು ಟೋಟಲ್ 30 kg ಆಗುತ್ತೆ, ನನಗೆ 30 kg ಹಿಡಿಯೋ ಬ್ಯಾಗ್. ಲೈಕ್ ಇಷ್ಟೆಲ್ಲ ಮಾಡಲ್ಲ ನಾವು ಮನೇಲಿ ಆಯ್ತಾ. ಲೈಕ್ ಬೇಸಿಕಲಿ ಹೇಳ್ತಿರೋದು ಈ ಥರ ನೀವು ಮಾಡೋಕ್ಕೆ ಈಸಿ ಆಗುತ್ತೆ. ಈ ಥರ ಸೆಪ್ರೇಟ್ ಮಾಡಿ ಇಟ್ಕೊಂಡು ಲೈಕ್ ಬರೆದಿಟ್ಕೊಂಡ್ರೆ. ಅದೇ ಏನಾದರೂ ನೀವು ಮಿಲ್ಕು 1 kg, ಶುಗರು ಲೈಕ್ 1 kg, ಇನ್ನೊಂದು ಕಾಫಿಗೆ ಬರೀ 100, ನೆಕ್ಸ್ಟು ಇಲ್ಲಿ 1 kg ಶುಂಠಿ 1 kg ಶುಂಠಿ ಯಾರೋ ತರಿಸಲ್ಲ. ಹಿಂಗೆ ಹೆಂಗೆಂಗೋ ಉಳ್ಳು ಹೆಂಗೆಂಗೋ ಬರ್ಕೊಬಿಟ್ರೆ ಅಲ್ಲಿ ಸ್ಟ್ರಕ್ಚರೇ ಇಲ್ಲ.
ಓಕೆ, ಅದಕ್ಕೋಸ್ಕರ ನೋಡಿ ಡೇಟಾ ಸ್ಟ್ರಕ್ಚರ್ಸು ತುಂಬಾ ಇಂಪಾರ್ಟೆಂಟ್. ಹೇಗೆ ಡೇಟಾನ ಸ್ಟ್ರಕ್ಚರ್ ಮಾಡ್ತೀರಾ ಅಷ್ಟೇ ಈಸಿ ಆಗುತ್ತೆ ನಿಮಗೆ ಆಪರೇಷನ್ಸು. ಇಲ್ಲಿ ಈ ರೀತಿ ಸ್ಟ್ರಕ್ಚರ್ ಮಾಡಿದ್ದಕ್ಕೇನೆ, ಈ ರೀತಿ ಸ್ಟ್ರಕ್ಚರ್ ಮಾಡಿರೋದಕ್ಕೇನೆ ನಿಮಗೆ ಕೌಂಟ್ ಮಾಡೋಕ್ಕೆ ಈಸಿ ಆಯಿತು. ಇಲ್ಲಾಂದ್ರೆ ನೋಡಿ ಇಲ್ಲಿ 1 1 100 ಮತ್ತೆ ಈ ಕಡೆ 1 ಮತ್ತೆ ಎಲ್ಲೋ ಒಂದು ಮಧ್ಯದಲ್ಲಿ ಬರೆದಿರ್ತೀರಾ. ಹಿಂಗೆ ಬರೆದ್ಬಿಟ್ರೆ ನಿಮಗೆ ಕಷ್ಟ ಆಗುತ್ತೆ. ಅದೇ ರೀತಿ ಕಂಪ್ಯೂಟರ್ ಸೈನ್ಸಲ್ಲಿ, ಕಂಪ್ಯೂಟರ್ ಸೈನ್ಸ್ ತುಂಬಾ ರಿಯಲ್ ವರ್ಲ್ಡ್ಗೆ ಕನೆಕ್ಷನ್ ಇದೆ ಆಯಿತಾ. ಸೊ ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಈ ಥರ ಇರಬೇಕಾದ್ರೆ ಲೈಕ್ ಈಗ ನಾನು ಕೋಡಲ್ಲಿ ತೋರಿಸಿದ್ರೆ ನಿಮಗೆ ಇದನ್ನ ಏನಕ್ಕೆ ಹೇಳ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಐಟಮ್ಸ್ನ ಹೆಂಗೆ ಇಟ್ಕೊಂಡಿದ್ರಿ ಮೊದಲು, ಲೈಕ್ ಮಿಲ್ಕ್ ಹೇಳಿದ್ದಾರೆ, ಶುಗರ್ ಹೇಳಿದ್ದಾರೆ, ಓಕೆ ಶುಗರ್ ಹೇಳಿದ್ದಾರೆ, ಮತ್ತು ಪೌಡರ್ ಕಾಫಿ ಅಂತ ತಗೋತೀನಿ, ಕಾಫಿ ಪೌಡರ್ ಹೇಳಿದ್ದಾರೆ ಅಂತ ತಗೊಂಡಿದ್ರಿ ಅಲ್ವಾ. ಸೊ ಹಿಂಗೆ ತಗೋಬೇಕಾದ್ರೆ ನೀವು ಬೇಕಾದರೆ ಇಲ್ಲೇ ಮಿಲ್ಕ್ 1 kg, ಲೈಕ್ ಕೆ ಜಿ ಇಲ್ಲ ಅದು ಲೀಟರ್ ಸುಮ್ಮನೆ ನಿಮ್ಗೆ ಹೇಳೋಕ್ಕೆ. ಸೊ ಇದು 2 kg ಮತ್ತು ಕಾಫಿ ಪೌಡರು 100 ಗ್ರಾಮ್. ಓಕೆ, ಈ ಥರ ಇಟ್ಕೊಂಡಿದ್ರಿ ಆಯ್ತಾ. ಅದೇ ಈ ಥರ ಈ ಥರ ಇಟ್ಕೋಬೋದು ನೀವು, ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ನೆಕ್ಸ್ಟ್ ಟೈಮು ನೀವು ಟೋಟಲ್ ಸಮ್ನ ತೆಗಿಬೇಕು ಅಂತ ಅನ್ಕೊಳ್ಳಿ. ಸೊ ಇದು ಟೋಟಲಲ್ಲಿ ಲೈಕ್ ಇದೆಷ್ಟು ಕೆ ಜಿ ಐಟಮ್ಸಲ್ಲಿ ಎಷ್ಟು ಕೆ ಜಿ ಇದೆ, ಈ 1 kg 2 kg ಆ್ಯಡ್ ಮಾಡಿಸ್ಬೇಕು ಪೈಥಾನ್ ಕೈಲಿ ಅಂತ ಅನ್ಕೊಳ್ಳಿ. ಅದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಇದು ಸ್ಟ್ರಿಂಗು, ಈ ಸ್ಟ್ರಿಂಗಲ್ಲಿ ನೀವು ಇದನ್ನ ಸ್ಪ್ಲಿಟ್ ಮಾಡಿ ಈ 2 kg ಅನ್ನೋ ವ್ಯಾಲ್ಯೂ ತೊಗೋಬೇಕು. ಅದಾದಮೇಲೆ 2 ಅನ್ನೋ ವ್ಯಾಲ್ಯೂ ತೊಗೋಬೇಕು. ಅದನ್ನು ಇಂಟೀಜರಾಗಿ ಕನ್ವರ್ಟ್ ಮಾಡಬೇಕು. ಕನ್ವರ್ಟ್ ಮಾಡಾದ್ಮೇಲೆ ನೀವು ಆ್ಯಡ್ ಮಾಡ್ಬೋದು. ಅದೇ ಏನಾದರೂ ಇಲ್ಲಿ ನೀವು ಡಿಕ್ಷನರಿಯ ಒಂದು ಕಾನ್ಸೆಪ್ಟ್ನ ತಂದಿಟ್ರೆ, ಡಿಕ್ಷನರಿ ಕಾನ್ಸೆಪ್ಟ್ನ ತಂದಿಡೋದು ಅಂದರೆ ಏನು, ಇವಾಗ ಪ್ರತಿಯೊಂದು ಐಟಮ್ನು ಒಂದು ಡಿಕ್ಷನರಿ ಅಂತ ಅನ್ಕೊಳ್ಳಿ. ಸೊ ಇವಾಗ ನಾನು ಏನು ಮಾಡ್ತೀನಿ, ಐಟಮ್ 1 ಅಂತ ತಗೋತೀನಿ, ಫಸ್ಟ್ ಐಟಮು, ಅದರ ನೇಮ್ ಏನು. ಸೊ ನಾನು ನಿಮಗೆ ಹಿಂಗೆ ತೋರಿಸ್ಕೊಡೋದ್ರೆ ನೇಮ್ ಏನು ಐಟಮ್ದು, ಓಕೆ ಸಾರಿ ನೇಮ್ ಏನು ಮಿಲ್ಕ್. ಓಕೆ, ಅದೇ ರೀತಿ ನೆಕ್ಸ್ಟ್ ಕೀ ವ್ಯಾಲ್ಯೂ ಪೇರಲ್ಲಿ ನಾನು ವೆಯ್ಟ್ನ ಇಡ್ತೀನಿ. ಓಕೆ, ಸೊ ವೆಯ್ಟ್ ಏನು ಇದ್ರದ್ದು 1 ಅಂತ ಲೈಕ್ ಕೆ ಜಿ ಲೆಕ್ಕದಲ್ಲಿ ಇಡ್ತಾ ಇದ್ದೀನಿ ಇಲ್ಲಿ. ಓಕೆ, ನೆಕ್ಸ್ಟ್ ಇನ್ನೇನು ಇಡ್ಬೋದು, ಪ್ರೈಸ್ ಇಡ್ಬೋದು. ಪ್ರೈಸ್ ಏನು ಇದ್ರದ್ದು ಲೈಕ್ ಒಂದು 50 ರೂಪಾಯಿ ಅಂತ ಹೇಳೋಣ. ಓಕೆ, 50 ರೂಪಾಯಿ. ಹಿಂಗೆ ಒಂದು ಐಟಮ್ದು ಒಂದು ಡಿಕ್ಷನರಿನ ರೆಡಿ ಮಾಡಿದ್ವು ಆಯಿತಾ. ಇದೇ ರೀತಿ ನಾವು ಐಟಮ್ 2ನ ರೆಡಿ ಮಾಡ್ಕೊಳ್ಳೋಣ. ಓಕೆ, ಐಟಮ್ 2 ಏನು, ಐಟಮ್ 2 ಬಂದು ಎಸ್ ಇದು ಶುಗರು. ಓಕೆ, ಶುಗರ್ಗೆ ಎಷ್ಟು 2 kg ಎಷ್ಟು ರೂಪಾಯಿ ಅಂತ ಗೊತ್ತಿಲ್ಲ, ಲೈಕ್ ಅರೌಂಡ್ 100 ಅಂತ ಸದ್ಯಕ್ಕೆ ತಗೊಳ್ಳೋಣ, ಅಥವಾ ನಿಮ್ಗೆ ತೋರ್ಸೋಕ್ಕೆ ಲೈಕ್ 99.9 ಅಂತ ಅನ್ಕೊಳ್ಳೋಣ. ಓಕೆ, ನೋಡಿ ಇಲ್ಲಿ ಫ್ಲೋಟ್ನ ಯೂಸ್ ಮಾಡಿದ್ದೀನಿ, ಇಂಟ್ನ ಯೂಸ್ ಮಾಡಿದ್ದೀನಿ, ಸ್ಟ್ರಿಂಗ್ನ ಯೂಸ್ ಮಾಡಿದ್ದೀನಿ, ಈ ಥರ. ಸೊ ಈ ರೀತಿ ಐಟಮ್ 1 ಐಟಮ್ 2 ಇದಕ್ಕೆಲ್ಲ ಒಂದೊಂದು ಡಿಕ್ಷನರಿನ ಇಟ್ಕೊಂಡು ಈ ಐಟಮ್ಸ್ನ ಇಲ್ಲಿ ಇಡ್ಬೋದು ನೀವು. ಸೊ ರ್ಯಾದರ್ ದ್ಯಾನ್ ಈ ಥರ ಸ್ಟ್ರಿಂಗಲ್ಲೇ ಎಲ್ಲಾನು ಡೇಟಾ ಇಟ್ಕೊಳ್ಳೋ ಬದಲು ಸ್ಟ್ರಕ್ಚರ್ ಇಲ್ದಂಗೆ ನೋಡಿ ಇಲ್ಲಿ ಡೇಟಾ ಎಷ್ಟು ಸ್ಟ್ರಕ್ಚರ್ ಆಗಿದೆ, ಸ್ಟ್ರಕ್ಚರ್ ಕಾಣಿಸ್ತಾ ಇದೆ ಕಣ್ಣಿಗೆ, ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಅದೇ ರೀತಿ ಇದನ್ನ ನೀವು ಇಲ್ಲಿ ಐಟಮ್ 1 ಮತ್ತು ಐಟಮ್ 2 ಈ ಥರ ಲೈಕ್ ಎಷ್ಟೊಂದು ಮಲ್ಟಿಪಲ್ ಐಟಮ್ಸ್ನ ಕ್ರಿಯೇಟ್ ಮಾಡಿ ಈ ಒಂದು ಐಟಮಲ್ಲಿ ಇಡ್ಬೋದು. ಈಗ ನಾನು ಪ್ರಿಂಟ್ ಮಾಡ್ತೀನಿ ನೋಡಿ ನಿಮಗೆ ಐಟಮ್ಸ್ನ. ಸೊ ಪ್ರಿಂಟ್ ಐಟಮ್ಸ್ ಅಂತ ಕೊಟ್ಟರೆ ನಾನು ನಿಮಗೆ ನೋಡೋಣ ಏನು ಪ್ರಿಂಟ್ ಆಗಿದೆ ಅಂತ. ನೋಡಿ, ನೇಮ್ ಮಿಲ್ಕ್ ವೆಯ್ಟ್ 1 ಪ್ರೈಸ್ 50, ನೆಕ್ಸ್ಟ್ ನೇಮ್ ಶುಗರು ವೆಯ್ಟ್ 2 ಪ್ರೈಸ್ 99. ನೋಡಿ ಎಷ್ಟು ಈಸಿಯಾಗಿ, ಎಷ್ಟು ಕರೆಕ್ಟಾಗಿ ಸ್ಟ್ರಕ್ಚರ್ ಆಗಿದೆ. ನೆಕ್ಸ್ಟ್ ಟೈಮು ನೀವು ಆ್ಯಡ್ ಮಾಡಬೇಕು ಅಂದರೆ ನೀವು ಏನು ಮಾಡಲ್ಲ, ಪ್ರತಿಯೊಂದು ಐಟಮ್ದು ಲೈಕ್ ವೆಯ್ಟ್ನ ತಗೋತೀರಾ. ಸೊ ಈಗ ಟೋಟಲ್ ನಾನು ನಿಮಗೆ ಆ್ಯಡ್ ಮಾಡೋಕ್ಕೆ ನನಗೆ ಲೂಪ್ ಬೇಕಾಗಿದೆ ಆ್ಯಕ್ಚುಲಿ ಐಟಮ್ಸ್ನ ಆ್ಯಡ್ ಮಾಡೋಕ್ಕೆ. ಸೊ ಅದನ್ನೇ ನೀವು ನೆಕ್ಸ್ಟ್ ವೀಡಿಯೋಸಲ್ಲಿ ಲೂಪ್ಸಲ್ಲಿ ಕಲಿತಾ ಇರ್ತೀರಾ. ಲೈಕ್ ನೆಕ್ಸ್ಟ್ ಬರುತ್ತೆ ಮೋಸ್ಟ್ಲಿ. ಬಟ್ ದೆನ್ ಅಲ್ಲಿವರೆಗೂ ನೀವು ಮೋಟಿವೇಶನ್ನ ಯಾಕೆ ಕಳ್ಕೊತಾ ಇದ್ದೀರಾ. ಎಷ್ಟೊಂದು ಜನ ನೋಡ್ತಾನೆ ಇಲ್ಲ ವೀಡಿಯೋಸ್ನ, ಲೈಕ್ ಕರೆಕ್ಟಾಗಿ ನೋಡಿ, ತುಂಬಾ ಇಂಪಾರ್ಟೆಂಟು, ನಿಮ್ಮ ಲೈಫ್ನ ಚೇಂಜ್ ಮಾಡ್ಬೋದು ಇದು ಅಂತ ಹೇಳ್ತಾ ಇದ್ದೀನಿ. ಸೊ ಲೂಪ್ಸಲ್ಲಿ ಅದನ್ನು ಹೇಳ್ಕೊಡ್ತೀನಿ ಹೇಗೆ ಸಮ್ ಮಾಡ್ಬೋದು ಅಂತ. ಬಟ್ ಬೇಸಿಕಲಿ ನಿಮಗೆ ತೋರಿಸೋದಾದ್ರೆ ನಾನು ಟೋಟಲ್ ಸಮ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾನು ಇಲ್ಲಿ ಟೋಟಲ್ ಸಮ್ ಅಂತ ಹಾಕ್ತೀನಿ ಆಯಿತಾ. ಟೋಟಲ್ ಸಮ್ ಅಂತ ಹಾಕಿ ಇಲ್ಲಿ ಏನು ಯೂಸ್ ಮಾಡ್ತೀನಿ ಅಂದರೆ ನಿಮ್ಗೆ ಗೊತ್ತು, ಇದು ಫಾರ್ಮ್ಯಾಟೆಡ್ ಸ್ಟ್ರಿಂಗು. ಇದರೊಳಗಡೆ ನಾನು ವೇರಿಯೇಬಲ್ನಾದರೂ ತೊಗೋಬೋದು, ಅದರ ಯಾವುದೋ ಒಂದು ಯಾವುದೋ ಒಂದು ಆಪರೇಷನ್ ಸಹ ಮಾಡ್ಬೋದು. ಇಲ್ಲಿ ನಾನು ಏನಾದ್ರು ಐಟಮ್ 1 ಅಂದರೆ ಐಟಮ್ 1 ಪ್ರಿಂಟ್ ಆಗುತ್ತೆ. ಬಟ್ ನನಗೆ ಟೋಟಲ್ ವೆಯ್ಟ್ ಬೇಕಲ್ವ ಇಲ್ಲಿ ಸಮ್ಮಲ್ಲ ಇದು. ಸೊ ವೆಯ್ಟ್ ಬೇಕು. ಅವಾಗ ಏನು ಮಾಡ್ತೀನಿ, ನನಗೆ ಐಟಮ್ 1 ವೆಯ್ಟು, ಓಕೆ ಐಟಮ್ 1 ವೆಯ್ಟು ಪ್ಲಸ್ ಐಟಮ್ 2ದು ವೆಯ್ಟು. ಓಕೆ, ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಲೈಕ್ ಮೇಲೆ ತೊಗೊಂಡೋದ್ರೆ ಟೋಟಲ್ ವೆಯ್ಟು ಇಲ್ಲಿ ಒಂದು ಇಲ್ಲಿ ಒಳಗಡೆ ಏನೇ ಹಾಕಿದ್ರು ಅದೊಂದು ಆಪರೇಷನ್ ಆಗಿ ಆಗುತ್ತೆ. ಸೊ ಐಟಮ್ 1 ಪ್ಲಸ್ ಐಟಮ್ 2ದು ವೆಯ್ಟು. ಸೊ ಐಟಮ್ 1 ಆಫ್ ವೆಯ್ಟ್ ಅಂದರೆ ಏನಾಗುತ್ತೆ 1 ಅಂತ ಬರುತ್ತೆ. ಹಂಗೆ ಐಟಮ್ 2 ಆಫ್ ವೆಯ್ಟ್ ಅಂದರೆ 2 ಅಂತ ಬರುತ್ತೆ. ಸೊ ಇದು 1 + 2 ಮಾಡಬೇಕು ನನಗೆ. ಅದಾದಮೇಲೆ ಇಲ್ಲಿ kg ಅಂತ ಬೇಕು ಅಂತ ಹಾಕ್ತೀನಿ. ಓಕೆ, kg ಅಂತ ಬೇಕು ಅಂತ. ಸೊ ಇವಾಗ ನಾನು ಟರ್ಮಿನಲ್ನ ಕ್ಲಿಯರ್ ಮಾಡಿಬಿಟ್ಟು ನಿಮಗೆ
ಸೊ ನಾನು ತೋರಿಸೋದಾದ್ರೆ ಓಕೆ. ಸೊ ನಾನು ರನ್ ಮಾಡ್ತೀನಿ ನೋಡಿ ಇವಾಗ. ಟೋಟಲ್ ವೆಯ್ಟ್ 3 ಕೆಜಿ ಅಂತ ಬಂತು. ಎಷ್ಟು ಸಿಂಪಲ್ ಆಗಿ ಮಾಡಿದ್ವು ಪ್ರತಿ ಸಲ. ಲೈಕ್ ನೋಡಿ, ಇಲ್ಲಿ 2 ಮತ್ತೆ ಇಲ್ಲಿ 1 ಆ್ಯಡ್ ಆಗಿ ಇಲ್ಲಿಗೆ ಬಂತು. ಸೊ ಅದಲ್ಲಿ ಕುತ್ಕೊಂತು. ಸೊ ಅಲ್ಲಿ 3 ಕೆಜಿ, ಟೋಟಲ್ ವೆಯ್ಟ್ 3 ಕೆಜಿ ಅಂತ ಬಂತು. ಲೈಕ್ ತುಂಬಾನೇ ಸಿಂಪಲ್ಲು. ಅದೇ ಏನಾದರೂ ನೀವು ಶುಗರ್ 2 ಕೆಜಿ ಅಂದರೆ ಅದನ್ನು ತಗೊಂಡು ಅದನ್ನ ಪಾರ್ಸ್ ಮಾಡಿ ಅದರಲ್ಲಿ 2 ಅನ್ನೋ ನಂಬರನ್ನು ತಗೊಂಡು ಆ್ಯಡ್ ಮಾಡಿ ತುಂಬ ಕಷ್ಟ ಆಗ್ತಿತ್ತಲ್ವಾ. ಸೊ ಈ ರೀತಿ ಸಹ ನೀವು ಮಾಡ್ಬೋದು ಆಯಿತಾ. ಇಲ್ಲಿ ನಾನು ಐಟಮ್ 1 ಐಟಮ್ 2ನ ವೇರಿಯಬಲ್ ಆಗಿ ತಗೊಂಡು ಇಲ್ಲಿ ಇಟ್ಟಿದ್ದೀನಿ. ಅದ್ರ ಬದಲು ನೀವು ಬೇಕಿದ್ರೆ ಇಲ್ಲೇ ಸಹ ನೀವು ಇದನ್ನ ಇಟ್ಕೋಬಹುದು. ಓಕೆ. ಸೊ ಈ ತರ ಯಾವ ಕಾಂಬಿನೇಷನ್ಸ್, ಮತ್ತೆ ಹಿಂಗೆ ಎಂಟ್ರಿ ಕೊಟ್ಟು ಮತ್ತೆ ಇನ್ನೊಂದು ಡಿಕ್ಷನರಿ, ಮತ್ತೆ ಎಲ್ಲೇನೋ ಬರ್ದಿರ್ತೀರಾ ಮತ್ತೆ ಇನ್ನೊಂದು ಡಿಕ್ಷನರಿ. ಸೊ ಇಲ್ಲಿ ಏನ್ ಮಾಡ್ತಿದ್ದೀರಾ ಬೇಸಿಕಲಿ ಅಂದ್ರೆ ಲಿಸ್ಟ್ ಆಫ್ ಡಿಕ್ಸ್. ಸೊ ಲಿಸ್ಟ್ ಆಫ್ ಡಿಕ್ಷನರೀಸ್ನ ಸಹ ನೀವು ಮಾಡ್ಕೋಬಹುದು. ಈ ರೀತಿ ಮಲ್ಟಿಪಲ್ ಸ್ಟ್ರಕ್ಚರ್ಸ್ ನೀವು ಏನೇನೋ ಮಾಡ್ಕೊಂಡು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿ ನೀವೇ ಟ್ರೈ ಮಾಡಿ. ತುಂಬಾನೇ ಕಲಿಯೋದಿದೆ. ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಕಲಿಯೋಕ್ಕಾಗೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೆವರ್ ಗಿವ್ ಅಪ್ ಅನ್ನೋ ಒಂದು ಸೆಂಟೆನ್ಸ್ ಇದೆ ನೋಡಿ. ಅದನ್ನ ನೀವು ಎಲ್ಲಾದ್ರೂ ಗೋಡೆ ಮೇಲೆ ಎಲ್ಲಾದ್ರೂ ಅಂಟಿಸ್ಕೊಬಿಡಿ, ನೆವರ್ ಗಿವ್ ಅಪ್. ಅದನ್ನ ನೋಡಿದ್ರೆ ನಿಮ್ಗೆ ನೆನಪಾಗಬೇಕು, ಇವತ್ತು ಮಿಸ್ ಮಾಡಿದೆ, ಇವತ್ತು ಮಾಡ್ಬೇಕು, ನಾನು ಏನಾದರೂ ಮಾಡಬೇಕು ಅಂತ ನಿಮ್ಗೆ ಅನಿಸ್ಬೇಕು. ಲೈಕ್ ಲೈಕ್ ನೀವು ಎಂಜಾಯ್ ಮಾಡೋದು ತುಂಬಾನೇ ಈಸಿ. ಲೈಕ್ ಹೋಗ್ಬಿಟ್ಟು ಎಂಜಾಯ್ ಮಾಡ್ಬಿಡ್ಬೋದು. ಬಟ್ ಮನೆಗೆ ಬಂದ ಮೇಲೆ ನಿಮಗೆ ಒಂದ್ಸಲ ಬೇಜಾರಾಗುತ್ತಲ್ವಾ, ಇವತ್ತು ಏನು ಮಾಡಲೇ ಇಲ್ವಲ್ಲ ನನ್ನ ಲೈಫಲ್ಲಿ, ನನ್ನ ಲೈಫ್ಗೆ ಏನು ಇಂಪ್ರೂವ್ಮೆಂಟೇ ಆಗಲಿಲ್ವಲ್ಲ, ಹಿಂದಿನ ದಿನಕ್ಕೂ ಇವತ್ತಿಗೂ ನನಗೇನು ಡಿಫ್ರೆನ್ಸೇ ಇಲ್ವಲ್ಲ, ಆ ರೀತಿ ಅನಿಸ್ಬಾರ್ದು. ಸೊ ಆ ರಿಗ್ರೆಟ್ಸ್ ಇದೆಯಲ್ಲ, ಲೈಕ್ ದಟ್ ವಿಲ್ ಹರ್ಟ್ ಯು ಅ ಲಾಟ್. ದರ್ ಇಸ್ ನೋ ಗ್ರೇಟರ್ ಪೇನ್ ದನ್ ದ ಪೇನ್ ಆಫ್ ರಿಗ್ರೆಟ್ಸ್. ಪಶ್ಚಾತ್ತಾಪ ಅಂತೀವಿ ನೋಡಿ, ಅದಕ್ಕಿಂತ ಜಾಸ್ತಿ ಇರೋವಂಥ ಯಾವುದು ಪೇಯ್ನೇ ಇಲ್ಲ. ಲೈಕ್ ನೀವು ಆಮೇಲೆ ಏನು ಮಾಡೋಕ್ಕೂ ಆಗಲ್ಲ, ಆ ಟೈಮ್ನ ವೇಸ್ಟ್ ಮಾಡಿಬಿಟ್ಟಿರ್ತೀರ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಟೈಮ್ನ ಕೊಟ್ಟು ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಲೈಕ್ ಫ್ರೀಯಾಗಿ ಮಾಡ್ತೀನಿ, ಅದಕ್ಕೋಸ್ಕರನಾದರೂ ಬೆಲೆ ಕೊಟ್ಟು ಲೈಕ್ ನನಗಾದರೂ ವ್ಯಾಲ್ಯೂ ಕೊಟ್ಟು ನೀವು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಸೊ ಕಲ್ತ್ಕೊಂಡಿರೋ ಡಿಕ್ಷನರೀಸ್ ಎಲ್ಲ ನೆಕ್ಸ್ಟ್ ಮೋಸ್ಟ್ಲಿ ಕಂಡೀಷನ್ಸ್, ಲೈಕ್ ಇಫ್ ಎಲ್ಸ್ ಅಥವಾ ಲೂಪ್ಸು ಇದನ್ನೆಲ್ಲ ನೋಡ್ತಾ ಇರ್ತೀವಿ. ಅದನ್ನು ಪ್ಲ್ಯಾನ್ ಮಾಡೋಣ. ನೆಕ್ಸ್ಟ್ ವೀಡಿಯೋಸ್ವರೆಗೂ ಇದಾಗ ಏನೇನು ಮಾಡಿದ್ದೀರಾ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ, ತುಂಬಾ ಇಂಪಾರ್ಟೆಂಟು. ಈ ವಿಡಿಯೋದಲ್ಲಿ ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಆದಷ್ಟು ಟ್ರೈ ಮಾಡ್ತೀನಿ ಆನ್ಸರ್ ಮಾಡೋಕ್ಕೆ. ಆ್ಯಂಡ್ ಇಲ್ಲಿವರೆಗೂ ನೋಡಿದರೆ ವಿಡಿಯೋ ಇಷ್ಟ ಆಗಿದೆ ಅಂತ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವಾಗ ವಿಡಿಯೋ ಮುಗಿಸೋಣ. ನೆಕ್ಸ್ಟ್ ವಿಡಿಯೋವರೆಗೂ ಟೇಕ್ ಕೇರ್.